ಎಲ್ಲರಿಗೂ ನಮಸ್ತೆ. ನಾವು ಇವತ್ತು 10ನೇ ತರಗತಿಯಲ್ಲಿ ಬರುವಂತಹ ಬಹುಪದೋಕ್ತಿ ತಿಳುವಂತ ಒಂದು ಚಾಪ್ಟರ್ ಅನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಹಾಗಾದ್ರೆ ನಾವು ಈ ಬಹುಪದೋಕ್ತಿ ತಿಳುವಂತ ಚಾಪ್ಟರ್ ಅನ್ನು ನಾವು ನೋಡುವ ಮೊದಲು, ಹಾಗಾದ್ರೆ ಈ ಬಹುಪದೋಕ್ತಿಗಳಲ್ಲಿ ಏನೇನು ವಿಷಯಗಳು ಬರ್ತದೆ, ಮೊದಲ ಬಾರಿಗೆ ನಾವು ಇಕ್ವೇಶನ್ ಗಳನ್ನ ಅಥವಾ ಸಮೀಕರಣಗಳನ್ನ ನೋಡುವ ಮೊದಲು ಈ ಪಾಠದಲ್ಲಿ ಬರುವಂತಹ ಮೊದಲ ಇಂಪಾರ್ಟೆಂಟ್ ಒಂದು ಕ್ವಶನ್ ನಿಮಗೆ ಬರ್ತದೆ. 1 ಮಾರ್ಕಿನ ಕ್ವಶನ್ಗಳೆಲ್ಲ ಬಹುಪದೋಕ್ತಿಗಳು ತಿಳುವಂತದ್ದು ಬರ್ತದೆ. ಬಹುಪದೋಕ್ತಿಗಳು ತಿಳುವಂತ ಚಾಪ್ಟರ್ ನಿಮಗೆ. ಹಾಗಾದ್ರೆ ಈ ಬಹುಪದೋಕ್ತಿ ಚಾಪ್ಟರ್ ಅಲ್ಲಿ ಮೊದಲಿಗೆ ನಿಮಗೆ ಏನು ನೋಡ್ಬೇಕಂದ್ರೆ, ಈ ಸಮೀಕರಣವನ್ನು ನೋಡುವ ಮೊದಲು ಇದರಲ್ಲಿ ಒಂದು ಪದ ಬರ್ತದೆ ನಿಮಗೆ, ಘಾತ ಸಂಖ್ಯೆಗಳು ತಿಳುವಂತ ಬರ್ತದೆ. ಘಾತ ಸಂಖ್ಯೆಗಳು ಅಥವಾ ಆರ್ ಅಂತ ಹೇಳ್ಬೋದು, ಅಥವಾ ಡಿಗ್ರಿ ತಿಳುವಂತ ಪದ ಬರ್ತದೆ. ಹಾಗಾದ್ರೆ ಈ ಘಾತ ಸಂಖ್ಯೆಗಳು ಅಥವಾ ಡಿಗ್ರಿಗಳು ಅಂದ್ರೆ ಏನು, ಅಥವಾ ಇದಕ್ಕೆ ಯಾವ ರೀತಿಯ ಲೆಕ್ಕಗಳನ್ನ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ ತಿಳುವಂತದನ್ನ ನೋಡುವ. ನಾವು ಮೊದ್ಲಿಗೆ ಒಂದು ಉದಾಹರಣೆಯನ್ನ ನಾವು ನೋಡ್ತಾ ಹೋಗುವ. ಉದಾಹರಣೆ ಒಂದು ತಗೊಳ್ಳುವ. ಒಳ್ಳೆ x⁻2 ಪ್ಲಸ್ 3x ಪ್ಲಸ್ 2 ತಿಳುವಂತ ಒಂದು ಸಮೀಕರಣವನ್ನು ನಾವು ನೋಡುವ. ಹಾಗಾದ್ರೆ ಈ ಸಮೀಕರಣದಲ್ಲಿ, ಈ ಮೇಲೆ ಕೊಟ್ಟಿರುವಂತ ಸಮೀಕರಣದಲ್ಲಿ ಚರಾಕ್ಷರದ ಘಾತ ಸಂಖ್ಯೆ ಯಾವುದು ಅಧಿಕ ಇದೆ ಅಂತ ಹೇಳುವಂತ ನಾವು ನೋಡ್ಬೇಕಾಗ್ತದೆ. ಹಾಗಾದ್ರೆ ಈ ಚರಾಕ್ಷರ x ನ ಘಾತ ಎಷ್ಟಿದೆ? 2 ಇದೆ. ಹಾಗಾದ್ರೆ ಈ ಸಮೀಕರಣದ ಘಾತ ಸಂಖ್ಯೆ ಎಷ್ಟಾಗಿರ್ತದೆ? x ಆಗಿರ್ತದೆ. ಹಾಗಾದ್ರೆ ಈ ಸಮೀಕರಣದ ಘಾತ ಸಂಖ್ಯೆ ಅಥವಾ ಡಿಗ್ರಿ ಅಂತ ಹೇಳ್ತೇವೆ. ನಾವು ಏನ್ ಹೇಳ್ತೇವೆ? ಘಾತ ಸಂಖ್ಯೆ ಅಥವಾ ಡಿಗ್ರಿ ಎಷ್ಟಾಗಿದೆ? 2. ಏಕೆಂದ್ರೆ ಈ ಚರಾಕ್ಷರದಲ್ಲಿ ಬರುವಂತ ಅಧಿಕ ಘಾತ ಸಂಖ್ಯೆ ಯಾವುದಿದೆ ಅದನ್ನು ನಾವು ಇಲ್ಲಿ ಏನ್ ಹೇಳ್ತೇವೆ? ಘಾತ ಸಂಖ್ಯೆಗಳು ಅಂತ ಹೇಳ್ತೇವೆ. ಹಾಗಾದ್ರೆ ಇನ್ನೂ ಒಂದು ಎರಡನೇ ಉದಾಹರಣೆಯನ್ನು ನಾವು ತೆಗೆದುಕೊಂಡಾಗ, ಇದಕ್ಕೆ ಸಂಬಂಧಿಸಿದಂತೆ ಎರಡನೇ ಉದಾಹರಣೆಯನ್ನು ನಾವು ತೆಗೆದುಕೊಂಡಾಗ ಯಾವ ರೀತಿ ಒಂದು ಸಮೀಕರಣವನ್ನು ಬರಿಬಹುದು ಅಂದ್ರೆ, ಇಲ್ಲಿ ನೋಡಿಕೊಳ್ಳಿ. x⁻5, x ಘಾತ ಎಷ್ಟು ಬರ್ತದೆ? 5 ಪ್ಲಸ್ 7 x⁻3 ಪ್ಲಸ್ x⁻10 ಬರ್ದೇವೆ, ಮೈನಸ್ 3 ಬರ್ದಿದ್ದೇವೆ. ಹಾಗಾದ್ರೆ ಈ ಸಮೀಕರಣವನ್ನು ಒಂದು ಸಲ ನಾವು ಒಬ್ಸರ್ವ್ ಮಾಡ್ತಾ ಹೋಗುವ. x ಘಾತ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 5 ಕೊಟ್ಟಿದ್ದಾರೆ. ಇಲ್ಲಿ 7 x⁻3 ಕೊಟ್ಟಿದ್ದಾರೆ. ಇಲ್ಲಿ x⁻10 ಕೊಟ್ಟಿದ್ದಾರೆ. ಮೈನಸ್ 3 ತಿಳುವಂತದನ್ನು ಕೊಟ್ಟೆ. ಈ ಸಮೀಕರಣ ನಾವು ಒಬ್ಸರ್ವ್ ಮಾಡಿದಾಗ, ನಾವು ಸರಿಯಾಗಿ ನೋಡಿದಾಗ ಯಾವ ಸಂಖ್ಯೆಯ ಘಾತ ಸಂಖ್ಯೆ, x ಚರಾಕ್ಷರದ ಘಾತ ಸಂಖ್ಯೆ ಜಾಸ್ತಿ ಇದೆ? ಈ x ನ ಘಾತ ಸಂಖ್ಯೆ 10 ಇದೆ. ಹಾಗಾಗಿ ನಾವು ಬರೆಯುವಾಗ ಯಾವುದನ್ನ ಬರೀಬೇಕಾಗ್ತದೆ? ಯಾವ ಸಮೀಕರಣದಲ್ಲಿ ಬರುವಂತ ಚರಾಕ್ಷರದ ಅಧಿಕ ಘಾತ ಸಂಖ್ಯೆ ಬರೆಯಬೇಕು. ಹಾಗಾದ್ರೆ ಈ ಸಮೀಕರಣದ ಘಾತ ಸಂಖ್ಯೆ ಯಾವುದು? ಘಾತ ಸಂಖ್ಯೆ ತಿಳುವಂಥದ್ದು ಯಾವುದಾಗಿರ್ತದೆ? ನಮಗೆ 10 ತಿಳುವಂಥದ್ದು. ಏಕೆ? ಈ 10 ಎನ್ನುವುದು ಈ ಚರಾಕ್ಷರದ ಅಧಿಕ ಘಾತ ಸಂಖ್ಯೆ ಆದ ಕಾರಣ ನಾವೇನು ಹೇಳ್ಬೋದು? ಈ ಸಮೀಕರಣದ ಘಾತ ಸಂಖ್ಯೆ 10 ತಿಳುವಂಥದ್ದನ್ನು ನಾವಿಲ್ಲಿ ಬರಿಬಹುದು. ಹಾಗಾದ್ರೆ ನಾವು ಇನ್ನೊಂದು ವೆರಿ ಇಂಪಾರ್ಟೆಂಟ್ ಉದಾಹರಣೆಯನ್ನು ನಾವು ನೋಡ್ಬೋದು. ಪರೀಕ್ಷೆಗಳಲ್ಲಿ ಈ ರೀತಿಯ ಯಾವುದು ಡೈರೆಕ್ಟ್ ಕ್ವಶನ್ಗಳನ್ನ ಕೇಳೋ ಬದಲು ಸ್ವಲ್ಪ ಅವುಗಳನ್ನ ಟ್ವಿಸ್ಟ್ ಮಾಡಿ ತಿರುಗಿಸಿ ಕೇಳಬಹುದು. ಹೇಗೆ ಕೇಳಬಹುದು ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಒಬ್ಸರ್ವ್ ಮಾಡಿಕೊಳ್ಳಿ. 3ನೇ ಉದಾಹರಣೆಯನ್ನು ನಾವು ನೋಡುವಾಗ, x ಗುಣಿಸು ಒಂದು ಬ್ರಾಕೆಟ್ ಅಂತ ಹಾಕಿದೆ ನೋಡಿ, x-1 ಅಂತ ಹಾಕಿಬಿಟ್ಟಿದೆ ನೋಡಿ. ಇಲ್ಲಿ ನೋಡಿದಾಗ ನಾವು ಎಷ್ಟು ಹೇಳ್ಬೋದು? ನಾವು ಡೈರೆಕ್ಟ್ ಮಕ್ಕಳು ಏನ್ ಹೇಳ್ತೇವೆ? x⁻1 ಅಂತ ಹೇಳ್ತೇವೆ. ಆದ್ರೆ ಇದು x⁻1 ಅಲ್ಲ. ಇಲ್ಲಿ ಒಬ್ಸರ್ವ್ ಮಾಡಿಕೊಳ್ಳಿ. ನಾವೇನ್ ಮಾಡಿಕೊಳ್ಳು? x ಗುಣಿಸು ಈ x ಇಂದ ಈ 2 ಸಂಖ್ಯೆಗಳಿಗೆ ನಾವು ಗುಣಿಸಿಕೊಳ್ಬೇಕಾಗದ. ಏನಾಯ್ತು? x ಗುಣಿಸು x, ಇನ್ನೊಂದು ಏನಾಗ್ತದೆ? ಪ್ಲಸ್ x ಇಂಟು -1 ಏನಾಗ್ತದೆ? x ಆಗ್ತದೆ. ಒಬ್ಸರ್ವ್ ಮಾಡಿಕೊಳ್ಳಿ. ಇಲ್ಲಿ ನೋಡಿ, ಪ್ಲಸ್ ಚಿಹ್ನೆ ಗುಣಿಸು ಮೈನಸ್ ಚಿಹ್ನೆ ಈಕ್ವಲ್ ಟು ಏನಾಗ್ತದೆ? ಮೈನಸ್ ಆಗ್ತದೆ. ಇಲ್ಲಿ ನೋಡಿ, ಇನ್ನೊಂದು ಪ್ಲಸ್ ಗುಣಿಸು ಪ್ಲಸ್ ಏನಾಗ್ತದೆ? ಪ್ಲಸ್ ಆಗ್ತದೆ. ಇನ್ನೊಂದು ನೋಡಿಕೊಳ್ಳಿ, ಮೈನಸ್ ಗುಣಿಸು ಮೈನಸ್ ಏನಾಗ್ತದೆ? ಪ್ಲಸ್ ಆಗ್ತದೆ. ಕೊನೆಯದು ನೋಡಿಕೊಳ್ಳಿ, ಮೈನಸ್ ಗುಣಿಸು ಪ್ಲಸ್ ಇದೇನಾಗ್ತದೆ? ಮೈನಸ್ ತಿಳುವಂತ ಚಿಹ್ನೆಗಳು ನಿಮಗೆ ಸಿಗ್ತದೆ. ಹಾಗಾಗಿ ಏನಾಯ್ತು? ಇಲ್ಲಿ ನೋಡಿ, ಇಲ್ಲಿ ನಾವು ನೋಡ್ಕೊಂಡಾಗ ಏನಾಯ್ತು? x ಘಾತ ಎಷ್ಟಾಯ್ತು? 2
ಮೈನಸ್ ಎಕ್ಸ್ ತಿಳುವಂತ ಸಿಕ್ಕಿತು. ಹಾಗಾಗಿ ಈ ಸಮೀಕರಣ, ಈ ಮೇಲೆ ಕೊಟ್ಟಿರುವಂತಹ ಸಮೀಕರಣದಲ್ಲಿ ಘಾತ ಸಂಖ್ಯೆ ಅಧಿಕ ಯಾವುದಿದೆ, ಇದು ಘಾತ ಸಂಖ್ಯೆ ಅಧಿಕ ಇದೆ. ಹಾಗಾಗಿ ಈ ಸಮೀಕರಣದ ಘಾತ ಸಂಖ್ಯೆ ಅಥವಾ ಡಿಗ್ರಿ ಪದಗಳನ್ನು ನೆನ್ಪಿಟ್ಟುಕೊಳ್ಬೇಕಾಗ್ತದೆ. ಒಂದು ಘಾತ ಸಂಖ್ಯೆ ಅಂತ ಕೇಳ್ಬೋದು, ಇನ್ನೊಂದು ಡಿಗ್ರಿ ಅಂತ ಕೇಳ್ಬೋದು. ಹಾಗಾಗಿ ಈ ಸಮೀಕರಣದ ಡಿಗ್ರಿ ಅಥವಾ ಘಾತ ಸಂಖ್ಯೆ ಎಷ್ಟಾಗಿದೆ, ಹಾಗೆ ಸಮೀಕರಣಕ್ಕೆ ನಾವು ಘಾತ ಸಂಖ್ಯೆಯನ್ನು ಹೇಗೆ ಬರೀಬಹುದು, ಇಲ್ಲಿ ನಾವು ಅಬ್ಸರ್ವ್ ಮಾಡಿಕೊಳ್ಳಿ. ಒಂದು ಲೆಕ್ಕ ಆವಾಗ ನಮಗೆ ಯಾವ ರೀತಿ ಉತ್ತರ ಸಿಗ್ತದೆ, ಎಕ್ಸ್ ಘಾತ 3 ಮೈನಸ್ ಎಕ್ಸ್ ಘಾತ 4 ತೇಳುವಂಥದ್ದು ನಿಮಗೆ ಸಿಗ್ತದೆ. ಹಾಗೇನಾಯ್ತು, ಈ ಸಮೀಕರಣವನ್ನು ಒಬ್ಸರ್ವ್ ಮಾಡಿಕೊಳ್ಳಿ. ಎಕ್ಸ್ ಘಾತ ಎಷ್ಟು, 4, ಇಲ್ಲಿ 4 ತೇಳುವಂಥದ್ದು ಉತ್ತರ ನಿಮಗೆ ಸಿಗ್ತದೆ. ಈ ರೀತಿಯ ಒಂದು ಲೆಕ್ಕಗಳನ್ನು ನಾವಿಲ್ಲಿ ನೋಡಬಹುದು. ಯಾವುದು, ಘಾತ ಸಂಖ್ಯೆಗಳಿಗೆ ಸಂಬಂಧಿಸಿದಂತೆ ಬಹುಪದೋಕ್ತಿಗಳಲ್ಲಿ ಕ್ವಶನ್ಗಳನ್ನ, ಯಾವ ರೀತಿಯ ಕ್ವಶನ್ಗಳನ್ನು ನಿಮಗೆ ಕೇಳಬಹುದು ಅಂತ ಹೇಳುವ ನಾವು ನೋಡುವ. ಹಾಗಾದ್ರೆ ನಾವು ಮುಂದಿನ ಹಂತಕ್ಕೆ ಹೋದಾಗ ಯಾವುದು ನೋಡಿದ್ರೆ ಬಹುಪದೋಕ್ತಿಗಳ ವಿಧಗಳು ಅಂತ ಹೇಳುವಂಥದ್ದನ್ನು ನಾವು ನೋಡಬಹುದು. ಹಾಗಾದ್ರೆ ಬಹುಪದೋಕ್ತಿಗಳಲ್ಲಿ ಎಷ್ಟು ವಿಧಗಳಿದೆ ಅಂತ ಹೇಳುವಂತ ನಾವು ಅಬ್ಸರ್ವ್ ನಾವು ಎಷ್ಟು ವಿಧಗಳಿದೆ ಅಂದ್ರೆ, ಬಹುಪದೋಕ್ತಿಗಳಲ್ಲಿ ಬಹುಪದೋಕ್ತಿಗಳಲ್ಲಿರುವಂತ ವಿಧಗಳನ್ನು ಎಷ್ಟು ಇದೆ ಅಂತ ನೋಡುವ. ಹಾಗಾದ್ರೆ ಸಾಮಾನ್ಯವಾಗಿ ಅಥವಾ ಬಹುಪದೋಕ್ತಿಗಳಲ್ಲಿ ಒಟ್ಟು ನಾವು 3 ವಿಧಗಳನ್ನು ನಾವು ನೋಡ್ಬೋದು. ಎಷ್ಟು ವಿಧಗಳನ್ನು ಬಹುಪದೋಕ್ತಿಗಳಲ್ಲಿ ನಾವು ನೋಡ್ಬೋದು, 3 ವಿಧಗಳನ್ನು ನಾವು ನೋಡ್ಬೋದು. ಯಾವುದೆಲ್ಲ ಅಂದ್ರೆ, ಮೊದಲನೇ ಬಾರಿಗೆ ರೇಖಾತ್ಮಕ ಬಹುಪದೋಕ್ತಿ. ಯಾವುದು, ರೇಖಾತ್ಮಕ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿಗಳು ತಿಳುವಂತ ನಾವು ನೋಡುವ. ಎರಡನೇದು ಯಾವುದು ನೋಡಿದ್ರೆ ವರ್ಗ ಬಹುಪದೋಕ್ತಿ. ಯಾವುದು, ವರ್ಗ ಬಹುಪದೋಕ್ತಿಗಳು ತಿಳುವಂತದ್ದನ್ನು ನಾವು ನೋಡುವ. ಹಾಗೂ 3 ದಿನ ನೋಡುವಾಗ ಏನ್ ಹೇಳ್ತೇವೆ ನಾವು, ಘನ ಬಹುಪದೋಕ್ತಿ ತಿಳುವಂತದ್ದನ್ನ ನೋಡಬಹುದು. ಇದು ನಮಗೆ ಗೊತ್ತಿರುವ ಕ್ವಶನ್ ಆಗಿರ್ಬೇಕು. ಮೊದಲನೇ ಬಾರಿಗೆ ಯಾವುದಾಗಿರ್ತದೆ, ರೇಖಾತ್ಮಕ ಬಹುಪದೋಕ್ತಿ. ಎರಡನೇದು ವರ್ಗ ಬಹುಪದೋಕ್ತಿ. ಮೂರನೇದು ಯಾವುದು, ಘನ ಬಹುಪದೋಕ್ತಿ ಹೇಳುವಂಥದ್ದನ್ನ ನಾವು ನೋಡ್ಬೋದು. ಹಾಗಾದ್ರೆ ಒಂದೊಂದೇ ಬಹುಪದೋಕ್ತಿಗಳನ್ನ ನಾವು ನೋಡ್ತಾ ಹೋಗೋಣ. ಯಾವ್ದನ್ನ ನೋಡ್ಬೋದು, ಫಸ್ಟಿಗೆ ಮೊದಲನೇ ಬಾರಿಗೆ ಯಾವ್ದನ್ನ ನೋಡ್ಬೋದು, ಒಂದನೇದು ಯಾವುದು, ರೇಖಾತ್ಮಕ ಬಹುಪದೋಕ್ತಿ. ಯಾವುದು, ರೇಖಾತ್ಮಕ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿ ಹೇಳುವಂಥದ್ದು ನಾವು ನೋಡಬಹುದು. ಇಲ್ಲಿ ನೋಡುವಾಗ ನಾವು ಯಾವ ರೀತಿಯ ಕ್ವಶನ್ಗಳು ನಿಮಗೆ ಪರೀಕ್ಷೆಗಳಲ್ಲಿ ಬರ್ಬೋದು, ಅಥವಾ ನೀವು ಈ ರೇಖಾತ್ಮಕ ಬಹುಪದೋಕ್ತಿಗಳು ಯಾವ ಯಾವ ವಿಷಯಗಳನ್ನ ಇಲ್ಲಿ ಇಂಪಾರ್ಟೆಂಟ್ ಆಗಿ ಕಲ್ತಿರ್ಬೇಕಂದ್ರೆ, ಮೊದಲನೇ ಬಾರಿಗೆ ಈ ರೇಖಾತ್ಮಕ ಬಹುಪದೋಕ್ತಿಗಳ ಆದರ್ಶ ರೂಪ ಅಂತ ಕೇಳ್ತಾರೆ. ಯಾವುದು, ಆದರ್ಶ ರೂಪ ಅಥವಾ ಆರ್ ಅಂತ ಬರೀತೇನೆ. ಆದರ್ಶ ರೂಪ ಅಥವಾ ಸಾಮಾನ್ಯ ರೂಪ ಅಂತ ಹೇಳ್ತೇವೆ. ಯಾವುದು, ಆದರ್ಶ ರೂಪ ಅಥವಾ ಸಾಮಾನ್ಯ ರೂಪ ಅಂತ ನಾವು ಹೇಳ್ತೇವೆ. ಒಬ್ಸರ್ವ್ ಮಾಡಿಕೊಳ್ಳಿ ಇದು ಪದಗಳನ್ನ. ಯಾವುದು, ಆದರ್ಶ ರೂಪ ಅಥವಾ ಸಾಮಾನ್ಯ ರೂಪ. ಹಾಗಾದರೆ ಈ ರೇಖಾತ್ಮಕ ಬಹುಪದೋಕ್ತಿ ಕೊಟ್ಟಿರುವಂತಹ ಬಹುಪದೋಕ್ತಿಗಳ ಸಾಮಾನ್ಯ ರೂಪ ಅಥವಾ ಆದರ್ಶ ರೂಪವನ್ನು ನಾವು ಹೇಗೆ ಬರೀಬಂದ್ರೆ, ಎ ಎಕ್ಸ್ ಪ್ಲಸ್ ಬಿ ಅಂತ ಬರಿಬಹುದು. ನೆನ್ಪಿಟ್ಟುಕೊಳ್ಳಿ, ಯಾವುದು, ಎ ಎಕ್ಸ್ ಪ್ಲಸ್ ಬಿ ಅಂತ ಬರಿಬಹುದು. ಆದರೆ ಎ ತಿಳುವಂಥದ್ದು ಯಾವುದು ಆಗಿರ್ಬೇಕು, 0ಗೆ ಸಮ ಆಗಿರಬಾರ್ದು. ಎ ನಾಟ್ ಈಕ್ವಲ್ ಟು 0, ಎ 0ಗೆ ಸಮ ಆಗಿರಬಾರ್ದು. ಹಾಗೆ ಎ ಕೊಮ್ಮ ಬಿ ತಿಳುವಂಥದ್ದು ಏನಾಗಿರ್ಬೋದು, ವಾಸ್ತವ ಸಂಖ್ಯೆ ಆಗಿರ್ಬೋದು. ಯಾವುದು, ವಾಸ್ತವ ಸಂಖ್ಯೆ ಆಗಿರಬಹುದು. ಅಬ್ಸರ್ವ್ ಮಾಡಿಕೊಳ್ಳಿ, ಈ ನಮ್ಮ ಸಮೀಕರಣದಲ್ಲಿ
ಈ ಸಮೀಕರಣದ ರೇಖಾತ್ಮಕ ಬಹುಪದೋಕ್ತಿಗಳಲ್ಲಿ ಆದರ್ಶ ರೂಪ ಅಥವಾ ಸಾಮಾನ್ಯ ರೂಪ ಅಂತ ಕೇಳುವಾಗ ನಾವು ಏನು ಬರಿಬಹುದು? ಎಕ್ಸ್ ಪ್ಲಸ್ ಬಿ ಅಂತ ಬರಿಬಹುದು. ಆದರೆ ಎ ನಾಟ್ ಈಕ್ವಲ್ ಟು 0, ಎ ಯಾವುದಕ್ಕೆ ಸಮ ಆಗಿರಬಾರ್ದು? ಎ 0ಗೆ ಸಮ ಆಗಿರಬಾರ್ದು. ಆದ್ರೆ ಎ ಕೊಮ್ಮ ಬಿ ತೇಳುವಂಥದ್ದು ಏನಾಗಿರ್ಬೋದು? ನಮಗೆ ವಾಸ್ತವ ಸಂಖ್ಯೆಗಳು ಆಗಿರ್ಬೋದು. ಹಾಗಾದ್ರೆ ನಾವು ಇದಕ್ಕೆ ಉದಾಹರಣೆಗಳು, ಈ ರೇಖಾತ್ಮಕ ಬಹುಪದೋಕ್ತಿಗಳಿಗೆ ನಾವು ಉದಾಹರಣೆಯನ್ನು ನಾವು ಹೇಗೆ ತಗೊಳ್ಬಹುದು ಅಂತ ನಾವು ನೋಡುವ. ಯಾವುದು ಉದಾಹರಣೆಯನ್ನು ತಗೊಳ್ಳುವ? ಉದಾಹರಣೆಯನ್ನು ನಾವು ತಗೊಂಡಾಗ ಎ ಎಕ್ಸ್ ಪ್ಲಸ್ ಬಿ, ಇದಕ್ಕೆ ಈ ಆದರ್ಶ ರೂಪಕ್ಕೆ ಸರಿಯಾಗಿ ನಾವು ಉದಾಹರಣೆ ತಗೊಂಡಾಗ 2x ಪ್ಲಸ್ ಬಿ ಅಂತ 2x ಇಲ್ಲಿ ನಂಬರ್ ಆಗಬೇಕು. 2x ಪ್ಲಸ್ 3 ಅಂತೇಳಿ ಬರಿಬಹುದು. ಹಾಗಾದರೆ ಈ ಸಮೀಕರಣ, ಈ ಮೇಲೆ ಬರೆದಿರುವಂತಹ ಸಮೀಕರಣದಲ್ಲಿ ಎ ಎಷ್ಟಾಯ್ತು? ಎ 2 ಆಯ್ತು. ಬಿ ಎಷ್ಟಾಯ್ತು? ಬಿ 3 ತೇಳುವಂಥದ್ದು ನಿಮಗೆ ಸಿಗ್ತದೆ. ಹಾಗಾದ್ರೆ ಈ ಉದಾಹರಣೆಯನ್ನು ಒಬ್ಸರ್ವ್ ಮಾಡಿಕೊಳ್ಳುವುದು. ಈ ರೇಖಾತ್ಮಕ ಸಮೀಕರಣ ಬಹುಪದೋಕ್ತಿಗಳಿಗೆ ಉದಾಹರಣೆ ನೋಡಿ. ax ಪ್ಲಸ್ ಬಿ ಅಂದ್ರೆ 2x ಪ್ಲಸ್ 3, ಎ ಎಷ್ಟು? 2, ಬಿ ಇಸ್ ಈಕ್ವಲ್ ಟು 3 ತಾಗಿರ್ತದೆ. ಹಾಗಾಗಿ ನೀವು ರೇಖಾತ್ಮಕ ಬಹುಪದೋಕ್ತಿಗಳನ್ನು ಬರೆಯುವಾಗ, ಅದಕ್ಕೆ ಉದಾಹರಣೆಯನ್ನು ತಿಳಿಸುವಾಗ ನೀವು ಒಬ್ಸರ್ವ್ ಮಾಡಿಕೊಳ್ಳಬೇಕು. ಹಾಗಾದ್ರೆ ಈ ರೇಖಾತ್ಮಕ ಬಹುಪದೋಕ್ತಿಗಳನ್ನು ನಾವು ತೆಗೆದುಕೊಂಡಾಗ ಇದರ ಘಾತ ಸಂಖ್ಯೆ ಎಷ್ಟಾಗಿರ್ತದೆ? ರೇಖಾತ್ಮಕ ಬಹುಪದೋಕ್ತಿಗಳ ಅಧಿಕ ಘಾತ ಸಂಖ್ಯೆ ಎಷ್ಟು ತಿಳಿದ್ರೆ 1 ಆಗಿರ್ತದೆ. ರೇಖಾತ್ಮಕ ಬಹು ಪದೋಕ್ತಿಗಳ ಘಾತ ಸಂಖ್ಯೆ ಯಾವುದು? ಘಾತ ಸಂಖ್ಯೆ ಎಷ್ಟಾಗಿರ್ತದೆ? ಯಾವಾಗಲೂ ನಮಗೆ 1 ಆಗಿರ್ತದೆ. 1 ಒಬ್ಸರ್ವ್ ಮಾಡಿ, ಇಲ್ಲಿ 1 ಇದೆ, ಇಲ್ಲಿ ಕೂಡ 1 ಇದೆ ತಿಳುವಂತ ಲೆಕ್ಕ ಆಗಿರ್ತದೆ. ಹಾಗೆ ಒಬ್ಸರ್ವ್ ಮಾಡಿ ನೋಡಿ, ರೇಖಾತ್ಮಕ ಬಹುಪದೋಕ್ತಿಗಳ ಘಾತ ಸಂಖ್ಯೆ ಯಾವಾಗಲೂ 1. ಇದು ನಿಮಗೆ ಎಲ್ಲಿಯಾದ್ರೂ ಕ್ವಶನ್ ಅಲ್ಲಿ, ನಿಮ್ಮ ಕ್ಲಾಸ್ ಪರೀಕ್ಷೆಗಳಾಗಿರ್ಬೋದು, ಮಧ್ಯವಾರ್ಷಿಕ ಅಥವಾ ಫೈನಲ್ ಎಕ್ಸಾಮ್ಗಳಲ್ಲಿ 1 ಮಾರ್ಕ್ ಕ್ವಶನ್ ಆಗಿರ್ತದೆ. ಇದು ಆದರ್ಶ ರೂಪ ಜೊತೆಗೆ ನಾವು ಒಂದು ಈಕ್ವೇಶನ್ ಅನ್ನು ಕೊಟ್ಟಾಗ ಇದು ಯಾವ ಬಹುಪದೋಕ್ತಿ ತಿಳುವಂತದನ್ನು ಕೇಳುವಂತ. ಇಲ್ಲಿ ನೋಡಿ, ಹೀಗೆ ಬರಿಬಹುದು. 2x ಪ್ಲಸ್ 3 ಇದು ಯಾವ ಬಹುಪದೋಕ್ತಿ ಅಂತ ಕೇಳ್ತಾರೆ. ಇದು ಯಾವ ರೀತಿಯ ಬಹುಪದೋಕ್ತಿ? ಅವಾಗ ನೀವೇನು ಬರಿಬಹುದು? ಇದು ಯಾವುದು? ರೇಖಾತ್ಮಕ ಬಹುಪದೋಕ್ತಿ. ರೇಖಾತ್ಮಕ ಬಹುಪದೋಕ್ತಿ ತಿಳುವಂತದನ್ನು ನೀವು ಇಲ್ಲಿ ಏನು ಮಾಡ್ಬೋದು? ಬರಿಬಹುದು. ಹಾಗಾದ್ರೆ ನಾವು ಇನ್ನೊಂದು 2ನೇ ಬಹುಪದೋಕ್ತಿಗಳನ್ನು ನಾವು ನೋಡಿದಾಗ ಯಾವುದು ನಮಗೆ? ವರ್ಗ ಬಹುಪದೋಕ್ತಿ ತಿಳುವಂತದನ್ನು ಸಿಗ್ತದೆ. ಯಾವುದು? ವರ್ಗ ಬಹುಪದೋಕ್ತಿ. 2ನೇದು ಯಾವುದು? ವರ್ಗ ಬಹುಪದೋಕ್ತಿಗಳು. ವರ್ಗ ಬಹುಪದೋಕ್ತಿಗಳು ಸಿಗ್ತದೆ. ಹಾಗಾದ್ರೆ ಈ ವರ್ಗ ಬಹುಪದೋಕ್ತಿಗಳು ತಿಳಿದ್ರೆ ಏನು? ಅಥವಾ ಇದರ ಆದರ್ಶ ರೂಪ ಯಾವುದು? ಮೊದಲ ಬರೆಯುವಂಥದ್ದು ಯಾವುದು? ಆದರ್ಶ ರೂಪ ಅಥವಾ ಆರ್ ಯಾವುದು? ಸಾಮಾನ್ಯ ರೂಪ ತಿಳುವಂತ ಬರಿತೇವೆ. ಯಾವುದು? ಆದರ್ಶ ರೂಪ ಅಥವಾ ಯಾವುದು? ಸಾಮಾನ್ಯ ರೂಪ ಅಂತ ಹೇಳೋದನ್ನ ನಾವಿಲ್ಲಿ ಬರಿಬಹುದು. ಹಾಗಾದ್ರೆ ಇದರ ಆದರ್ಶ ರೂಪ ಯಾವುದು? ಹೇಗೆ ಆಗಿರ್ಬೋದು? ಒಂದು ಸಲ ನೋಡಿ. ವರ್ಗ ಅಂದ್ರೆ ಎಷ್ಟು? 2 ಅಂದ್ರೆ ಎ ಎಕ್ಸ್ ಘಾತ ಎಷ್ಟು? 2. ಯಾವಾಗ್ಲೂ ವರ್ಗ ಬಹುಪದೋಕ್ತಿಗಳ ಎಕ್ಸ್ ಘಾತ ಸಂಖ್ಯೆ ಎಷ್ಟಾಗಿರುತ್ತೆ? 2 ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಆಗಿರ್ತದೆ. ಒಬ್ಸರ್ವ್ ಮಾಡಿಕೊಳ್ಳಿ, ಇಲ್ಲಿ ಈ ಸಮೀಕರಣದ ಯಾವುದು? ವರ್ಗ ಬಹುಪದೋಕ್ತಿಗಳ ಆದರ್ಶ ರೂಪ. ಹಾಗಾಗಿ ಇವುಗಳ ಘಾತ ಸಂಖ್ಯೆ ಎಷ್ಟಾಗಿರ್ಬೇಕು? 2 ಆಗಿರಬೇಕು. ಹಾಗೆ ಈ ಆದರ್ಶ ರೂಪಕ್ಕೆ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುವ. ಯಾವುದು? ವರ್ಗ ಬಹುಪದೋಕ್ತಿಗಳಿಗೆ ಬೇಕಾದಂತ ಒಂದು ಉದಾಹರಣೆಯನ್ನು ನಾವು ನೋಡಿದಾಗ, ಈ ಆದರ್ಶ ರೂಪಕ್ಕೆ ಸರಿಯಾಗಿ ನಾವು ಸಮೀಕರಣವನ್ನು ಬರೆಯುವ. 2x ಘಾತ 2 ಪ್ಲಸ್ 3x ಪ್ಲಸ್ 4 ತಿಳುವಂತ ನೋಡುವ. ಹಾಗಾದರೆ ಈ ಸಮೀಕರಣವು ವರ್ಗ ಬಹುಪದೋಕ್ತಿ ಆಗಿದೆ ತಿಳುವ. ಹೌದು, ಏಕೆಂದ್ರೆ ಇಲ್ಲಿ ಯಾವುದು? ಘಾತ ಸಂಖ್ಯೆ 2 ಆಗಿದೆ. ಹಾಗಾಗಿ ಇದರಲ್ಲಿ ಈ ಸಮೀಕರಣ ಎ ಎಷ್ಟು ನಿಮಗೆ? 2, ಬಿ ಎಷ್ಟು ನಮಗೆ? 3 ಸಿಗ್ತದೆ, ಸಿ ಎಷ್ಟು? 4 ಸಿಗ್ತದೆ. ಆ ಸಂದರ್ಭದಲ್ಲಿ ನಾವು ಈ ಸಮೀಕರಣವನ್ನು ನಾವು ನೋಡಿಕೊಂಡಾಗ, ಈ ಆದರ್ಶ ರೂಪವನ್ನೆಲ್ಲ ಒಬ್ಸರ್ವ್ ಮಾಡಿದಾಗ ನಾವು ಏನು ಬರಿಬಹುದು ತಿಳಿದ್ರೆ, ವರ್ಗ ಬಹುಪದೋಕ್ತಿಗಳ ಅಧಿಕ ಘಾತ ಸಂಖ್ಯೆ. ನೆನ್ಪಿಟ್ಟುಕೊಳ್ಳಿ, ಯಾವುದು? ಅಧಿಕ
ಘಾತ ಸಂಖ್ಯೆ ಯಾವಾಗ್ಲೂ ಎಷ್ಟಾಗಿರ್ಬೋದು? ರೇಖಾತ್ಮಕ ಬಹುಪದೋಕ್ತಿಗಳಲ್ಲಿ ಘಾತ ಸಂಖ್ಯೆ ಯಾವಾಗ್ಲೂ ಒಂದಾಗಿರ್ತದೆ. ವರ್ಗ ಬಹುಪದೋಕ್ತಿಗಳಲ್ಲಿ ಎಷ್ಟಾಗಿರ್ಬೋದು ನಾವು ಹೇಳಿದಾಗ? ಇಲ್ಲಿ 2 ಬರ್ದಿದೆ ನೋಡಿ, ಇಲ್ಲಿ ಕೂಡ 2 ಬರ್ದಿದೆ. ಹಾಗೆ ಇಲ್ಲಿ ಎಷ್ಟು ನಾವನ್ನು ಹೇಳ್ಬೋದು? 2 ತಿಳುವಂತ ಪದವನ್ನು ನಾವು ಇಲ್ಲಿ ಉಪಯೋಗ ಮಾಡಬಹುದು. ಎಷ್ಟು? 2 ತಿಳುವಂತದ್ದು. ಹಾಗಾದ್ರೆ ವರ್ಗ ಬಹುಪದೋಕ್ತಿಗಳ ಅಧಿಕ ಘಾತ ಸಂಖ್ಯೆ ಯಾವಾಗ್ಲೂ 2 ಆಗಿರ್ತದೆ. ಇದು ವೆರಿ ಇಂಪಾರ್ಟೆಂಟ್. ನೀವು ಯಾವಾಗ್ಲೂ ಮಾರ್ಕ್ ಮಾಡಿ ಇಟ್ಟುಕೊಳ್ಳುವಂತ ಒಂದು ಕ್ವಶನ್ ಅಂದ್ರೆ ವರ್ಗ ಬಹುಪದೋಕ್ತಿಗಳ ಅಧಿಕ ಘಾತ ಸಂಖ್ಯೆ ಎಷ್ಟು ಅಂತ ನೋಡ್ಬೋದು. ಹಾಗೆ ಇನ್ನೊಂದು ಉದಾಹರಣೆಯನ್ನು ಇನ್ನೊಂದು ತೆಗೆದುಕೊಳ್ಳುವ. 7x ಘಾತ 2 ಪ್ಲಸ್ 3x ಮೈನಸ್ 10 ಅಂತ ನಾವು ನೋಡಿದಾಗ ಕೂಡ ಇದು ಯಾವುದಾಗಿದೆ? ವರ್ಗ ಬಹುಪದೋಕ್ತಿಗಳಿಗೆ ಒಂದು ಉದಾಹರಣೆಯಾಗಿದೆ. ಇಲ್ಲಿ ಘಾತ ಸಂಖ್ಯೆ ಎಷ್ಟಿದೆ? 2 ಇದೆ. ಇದು ವೆರಿ ಇಂಪಾರ್ಟೆಂಟ್. ನೀವು ಈ ವರ್ಗ ಬಹುಪದೋಕ್ತಿಗಳಿಗೆ ಸಂಬಂಧಿಸಿದಂತೆ ನೋಟ್ ಮಾಡಿ ಇಟ್ಟುಕೊಳ್ಳುವಂತ ಪಾಯಿಂಟ್ಗಳು ಯಾವುದಂದ್ರೆ, ಇವುಗಳ ಆದರ್ಶ ರೂಪವನ್ನು ನೋಡಿ ಇಟ್ಟುಕೊಳ್ಬೇಕು, ಒಂದು ಉದಾಹರಣೆಯನ್ನು ನೋಡಿ ಇಟ್ಟುಕೊಳ್ಬೇಕು, ಜೊತೆಗೆ ವರ್ಗ ಬಹುಪದೋಕ್ತಿಗಳ ಅಧಿಕ ಘಾತ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಅದರ ಜೊತೆಗೆ ಇನ್ನೊಂದು ಕ್ವಶನ್ ಕೇಳುವಂಥದ್ದು ಏನು ಅಂತ ಹೇಳಿದ್ರೆ, ಈ ರೀತಿಯ ಒಂದು ಕ್ವಶನ್ ಅನ್ನು ಕೇಳ್ಬೋದು. ಒಂದು ಈಕ್ವೇಶನ್ ಅನ್ನು ಕೊಟ್ಟಿರ್ತಾರೆ ನೋಡಿ, 10x ಘಾತ 2 ಮೈನಸ್ 7x ಪ್ಲಸ್ 4. ಈ ಸಮೀಕರಣ, ಈ ಮೇಲಿನ ಸಮೀಕರಣ ವರ್ಗ ಬಹುಪದೋಕ್ತಿ ಆಗಿದೆ ಅಂತ ಹೇಳುವಂತ ನೋಡ್ಬೋದು. ಈ ಮೇಲಿನ ಬಹುಪದೋಕ್ತಿ, ಈ ಮೇಲಿನ ಸಮೀಕರಣವು ಏನಾಗಿದೆ? ನಮಗೆ ವರ್ಗ ಬಹುಪದೋಕ್ತಿ ಆಗಿದೆ. ಏಕೆಂದರೆ 10x ಘಾತ 2 ಇದೆ. ಅಂದ್ರೆ ಅಷ್ಟೇ ಅಲ್ಲದೆ ಇದು ಯಾವ ಆ ರೂಪದಲ್ಲಿದೆ? a x ಘಾತ 2 ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ತೇಳುವಂತ ಒಂದು ಆದರ್ಶ ರೂಪದಲ್ಲಿ ಇರುವ ಕಾರಣ ನಾವು ಈ ಬಹುಪದೋಕ್ತಿಗಳನ್ನು ನಾವು ಏನು, ಈ ಸಮೀಕರಣವನ್ನು ನಾವು ಏನು ಹೇಳ್ಬೋದು ಅಂದ್ರೆ ವರ್ಗ ಬಹುಪದೋಕ್ತಿಗಳು ತೇಳುವಂಥದ್ದನ್ನು ನಾವಿಲ್ಲಿ ಮೆನ್ಷನ್ ಮಾಡಬಹುದು. ಹಾಗಾದ್ರೆ ನಾವು ಈಗ ಮೊದಲ ಬಾರಿಗೆ ನೋಡಿರುವಂತಹ ರೇಖಾತ್ಮಕ ಬಹುಪದೋಕ್ತಿ, ಎರಡನೇದು ಇವಾಗ ನೋಡಿರುವಂತದ್ದು ವರ್ಗ ಬಹುಪದೋಕ್ತಿ, ಹಾಗೂ ಇನ್ನು ಮೂರನೇದು ನಂಬರ್ ಇರುವಂತದ್ದು ಯಾವುದಾಗಿರ್ತದೆ? ಘನ ಬಹುಪದೋಕ್ತಿ ತೇಳುವಂಥದ್ದು ಯಾವುದಾಗಿರ್ತದೆ? ಘನ ಬಹುಪದೋಕ್ತಿ ತೇಳುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ಮೂರನೇದು ಯಾವುದು? ಘನ ಬಹುಪದೋಕ್ತಿ. ಇಲ್ಲಿ ನಾವು ಪದಗಳನ್ನೇ ಅಬ್ಸರ್ವ್ ಮಾಡಿ, ಘನ ಘನ ಅಂದ್ರೆ ಎಷ್ಟು? 3. ಹಾಗಾದ್ರೆ ಈ ಘನ ಬಹುಪದೋಕ್ತಿಗಳ ಆದರ್ಶ ರೂಪ ಯಾವುದು? ಆದರ್ಶ ರೂಪ ಅಥವಾ ಆದರ್ಶ ರೂಪ ಅಥವಾ ಸಾಮಾನ್ಯ ರೂಪ. ಈ ಪದಗಳನ್ನ ನೋಡಿಕೊಳ್ಳಿ. ನಿಮಗೆ ಪರೀಕ್ಷೆಗಳಲ್ಲಿ ಆದರ್ಶ ರೂಪ ಅಂತೇಳಿ ಕೂಡ ಕೇಳಬಹುದು, ಅಥವಾ ಸಾಮಾನ್ಯ ರೂಪ ಅಂತ ಹೇಳುವಂತ ಪದಗಳನ್ನು ಇಲ್ಲಿ ಕೇಳಬಹುದು. ಹಾಗಾಗಿ ಈ ಘನ ಬಹುಪದೋಕ್ತಿಗಳ ಆದರ್ಶ ರೂಪವನ್ನು ಹೇಗೆ ಬರೆಯುವುದು? a x ಘಾತ 3 ಪ್ಲಸ್ ಬಿ ಎಕ್ಸ್ ಘಾತ 2 ಪ್ಲಸ್ ಸಿ ಎಕ್ಸ್ ಘಾತ 1 ಪ್ಲಸ್ ಡಿ ತೇಳುವಂಥದ್ದನ್ನು ನಾವು ಇಲ್ಲಿ ಬರೀಬಹುದು. ಆದ್ರೆ ಇಲ್ಲಿ ಎಕ್ಸ್ ಘಾತ 3 ಬಿ ಎಕ್ಸ್ ಘಾತ 2 ಪ್ಲಸ್ ಸಿ ಎಕ್ಸ್ ಘಾತ 1 ಪ್ಲಸ್ ಡಿ, ಇಲ್ಲಿ ಅಧಿಕ ಘಾತ ಸಂಖ್ಯೆ ಎಷ್ಟಿದೆ? 3 ಇದೆ. ಒಬ್ಸರ್ವ್ ಮಾಡಿಕೊಳ್ಳಿ, ಇಲ್ಲಿ ಘನ ಅಂದ್ರೆ 3, ಹಾಗಾಗಿ ಅಧಿಕ ಘಾತ ಸಂಖ್ಯೆ ಎಷ್ಟಿದೆ? 3. ಹಾಗಾದ್ರೆ ಇದಕ್ಕೆ ನಾವು ಉದಾಹರಣೆಯನ್ನು ತೆಗೆದುಕೊಳ್ಳುವ. ಈ ಘನ ಬಹುಪದೋಕ್ತಿಗಳಿಗೆ ನಾವು ಯಾವ್ದಂತ ತೆಗೆದುಕೊಳ್ಬೇಕು? ಒಂದು ಉದಾಹರಣೆಯನ್ನು ತೆಗೆದುಕೊಂಡಾಗ ನಾವು ಯಾವ ರೀತಿ ಬರಿಬಹುದು ಅಂದ್ರೆ, ಇಲ್ಲಿ ಒಬ್ಸರ್ವ್ ಮಾಡಿ, 2 ಎಕ್ಸ್ ಘಾತ ಎಷ್ಟು ಬರಿಬೇಕು? 3 ಬರಿಬೇಕು. ಯಾಕಂದ್ರೆ ಇಲ್ಲಿ ಘನ ಬಹುಪದೋಕ್ತಿ ಅಂದ್ರೆ 3 ಬರಿತೇವೆ. ಅದರ ಜೊತೆಗೆ 2 ಎಕ್ಸ್ ಘಾತ 2 ಪ್ಲಸ್ 3 ಎಕ್ಸ್ ಘಾತ 1 ಪ್ಲಸ್ 4 ತೇಳುವಂತದನ್ನ ಬರೀತೇವೆ. ಇಲ್ಲಿ 1 ಬರಿಬಹುದು, ಬರೆಯದೇ ಇರಬಹುದು, ಬರೆಯದಿದ್ರೆ 1 ತೇಳುವಂತದ್ದು ಲೆಕ್ಕ ಆಗಿರ್ತದೆ. ಇಲ್ಲಿ ನೋಡಿ, a ಎಕ್ಸ್ ಘಾತ 3 ಪ್ಲಸ್ ಬಿ ಎಕ್ಸ್ ಘಾತ 2 ಪ್ಲಸ್ ಸಿ ಎಕ್ಸ್ ಘಾತ 1 ಪ್ಲಸ್ ಡಿ ತೇಳುವಂತದನ್ನು ಇಲ್ಲಿ ಬರೆದಿದ್ದೇವೆ. ಹಾಗಾದ್ರೆ ಇಲ್ಲಿ ಎ ತೇಳುವಂತದ್ದು ಎಷ್ಟಾಗಿದೆ? 2 ಆಗಿದೆ. ಬಿ ತೇಳುವಂತದ್ದು ಎಷ್ಟಾಗಿದೆ? 2 ಆಗಿದೆ. ಸಿ ತೇಳುವಂತದ್ದು ಎಷ್ಟಾಗಿದೆ? 3 ಆಗಿದೆ. ಡಿ ತೇಳುವಂತದ್ದು ಎಷ್ಟಾಗಿದೆ? 4 ಆಗಿದೆ. ಇದು ಒಬ್ಸರ್ವ್ ಮಾಡಿಕೊಳ್ಳಿ ನೀವು. ಈ ಸಮೀಕರಣ ಮತ್ತು ಈ ಎ ಬಿ ಸಿ ಹೇಳುವಂತ ಬರ್ದಿದೆ, ಇದು ಮುಂದೆ ಲೆಕ್ಕ ಮಾಡುವಾಗ ನಮಗೆ ಬೇಕಾಗ್ತದೆ. ಹಾಗಾದ್ರೆ ನಾವು ಈ ಘನ ಬಹುಪದೋಕ್ತಿಗಳ ಒಂದು ಕ್ವಶನ್ ವೆರಿ ಇಂಪಾರ್ಟೆಂಟ್ ನೋಡಿಕೊಳ್ಳಿ. ಘನ ಬಹುಪದೋಕ್ತಿಗಳ ಅಧಿಕ ಘಾತ ಸಂಖ್ಯೆ ಎಷ್ಟು ಅಂತ ಕೇಳ್ತೇವೆ. ಅಧಿಕ ಘಾತ ಸಂಖ್ಯೆ
ಘಾತ ಸಂಖ್ಯೆ ಎಷ್ಟು ಅಂತ ಹೇಳುವಂತದನ್ನ ಕೇಳ್ತೇವೆ. ಇಸ್ ಈಕ್ವಲ್ ಟು ಎಷ್ಟು ಬಂದಿದೆ ಇಲ್ಲಿ ಒಬ್ಸರ್ವ್ ಮಾಡಿ, ಘನ ಆದರ್ಶ ರೂಪದ ಎಷ್ಟಿದೆ ಇಲ್ಲಿ 3 ಇದೆ. ಅದೇ 3ಅನ್ನು ನಾವು ಇಲ್ಲಿ ಬರಿಬೇಕಾಗ್ತದೆ. ಅಂದ್ರೆ ಘನ ಬಹುಪದೋಕ್ತಿಗಳ ಅಧಿಕ ಘಾತ ಸಂಖ್ಯೆ ಎಷ್ಟು 3. ಇದು ಸಾಮಾನ್ಯವಾಗಿ ನಿಮಗೆ ಬರುವಂತ ವೆರಿ ಇಂಪಾರ್ಟೆಂಟ್ ಕ್ವಶನ್. ನಾವು ಎರಡನ್ನ ಇಲ್ಲಿ ನೋಡಿದ್ದೇವೆ ನೋಡಿ. ಈ ರೇಖಾತ್ಮಕ ಬಹುಪದೋಕ್ತಿ ಅಂತ ಕೇಳಿದ್ರೆ ಒಂದು ನೋಡಿಕೊಳ್ಬೇಕಾದ ಆದರ್ಶ ರೂಪ, ಅದು ax+b ಅಂತ ನೋಡಿಕೊಳ್ಬೇಕು. ಒಂದು ಉದಾಹರಣೆ ನೋಡಿಕೊಳ್ಬೇಕು. ಅದರ ಜೊತೆಗೆ ರೇಖಾತ್ಮಕ ಬಹುಪದೋಕ್ತಿಗಳ ಘಾತ ಸಂಖ್ಯೆ ಎಷ್ಟು ಅಂತ ನೋಡಿಕೊಳ್ಬೇಕು. ಒಂದು ತೇಳುವಂತದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡಿಕೊಳ್ಬೇಕು. ಹಾಗಾದ್ರೆ ನಾವು ಎರಡನೇದಲ್ಲಿ ಯಾವ ರೀತಿಯ ಕ್ವಶನ್ಗಳನ್ನು ನೋಡಿದ್ದೇವೆ ತಿಳಿದ್ರೆ, ವರ್ಗ ಬಹುಪದೋಕ್ತಿಗಳು ಅಂತ ನೋಡಿದ್ದೇವೆ. ಅದರ ಜೊತೆಗೆ ಅದರ ಆದರ್ಶ ರೂಪ ಅಬ್ಸರ್ವ್ ಮಾಡಿ, ax⁻2 ಪ್ಲಸ್ bx+c ತೇಳುವಂತದನ್ನು ನೋಡಿದ್ದೇವೆ. ಇದು ಯಾವುದು ಆದರ್ಶ ರೂಪ. ಉದಾಹರಣೆಯನ್ನು ಕೂಡ ನಾವು ನೋಡಿದ್ದೇವೆ ನೋಡಿ. ಹಾಗಾದ್ರೆ ಈ ಸಂದರ್ಭದ ಏನು ಹೇಳ್ಬಂದ್ರೆ, ಈ ವರ್ಗ ಬಹುಪದೋಕ್ತಿಗಳ ಅಧಿಕ ಘಾತ ಸಂಖ್ಯೆ ಎಷ್ಟು 2. ಯಾವುದು ವರ್ಗ ಬಹುಪದೋಕ್ತಿಗಳ ಅಧಿಕ ಘಾತ ಸಂಖ್ಯೆ 2 ಆಗಿದೆ ನೋಡಿ. ಹಾಗಾದ್ರೆ ಮೂರನೇದಲ್ಲಿ ನಾವು ನೋಡಿದ್ದೇವೆ ನೋಡಿ, ಒಬ್ಸರ್ವ್ ಮಾಡಿ ಇಲ್ಲಿ. ಘನ ಬಹುಪದ, ಘನ ಅಂದ್ರೆ ಎಷ್ಟು, ಘನ ಅಂದ್ರೆ 3 ತೇಳುವಂತದ್ದು ಬರ್ತದೆ. ಈ ಘನ ಬಹುಪದೋಕ್ತಿಗಳ ಆದರ್ಶ ರೂಪ ಅಥವಾ ಸಾಮಾನ್ಯ ರೂಪವನ್ನು ನಾವು ಒಬ್ಸರ್ವ್ ಮಾಡಿದಾಗ ax⁻3 ಪ್ಲಸ್ bx⁻2 ಪ್ಲಸ್ cx⁻1 ಪ್ಲಸ್ d ಅಂತ ಹೇಳುವಂತ ಇಲ್ಲಿ ಆದರ್ಶ ರೂಪವನ್ನ ನಾವು ಬರ್ದಿದ್ದೇನೆ. ಯಾಕೆ ಬರ್ದಿದ್ದೇನೆ, ಮುಂದೆ ನಾವು ಯಾವುದು ಈ ಲೆಕ್ಕಗಳನ್ನು ಮುಂದೆ ನಾವು ನೋಡ್ತಾ ಹೋದಾಗ ನಮಗೆ ಕೆಲವೊಂದು ಲೆಕ್ಕಗಳು ನಮಗೆ ಬೇಕಾಗ್ತದೆ. ಘನ ಬಹುಪದೋಕ್ತಿಗಳ ಅಧಿಕ ಘಾತ ಸಂಖ್ಯೆ ಎಷ್ಟಾಗಿದೆ ಇಲ್ಲಿ 3 ತೇಳುವಂಥದ್ದು ನಮಗೆ ಸಿಗ್ತದೆ. ಇಲ್ಲಿ ಒಬ್ಸರ್ವ್ ಮಾಡಿ, ನಾನು ಎಷ್ಟು ಬರ್ದೇನೆ 3 ತೇಳುವಂಥದ್ದು ಬರ್ದೇನೆ. ಯಾಕಂದ್ರೆ ಇಲ್ಲಿ ನೋಡಿ, ಈಗ ಸಾಮಾನ್ಯ ರೂಪದಲ್ಲಿ ಕೂಡ ಎಷ್ಟಿದೆ 3 ತೇಳುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹಾಗಾದ್ರೆ ನಾವು ಇವಾಗ ಅವುಗಳ ಒಂದು ಡಿಗ್ರಿಯನ್ನು ನೋಡಿದ್ದೇವೆ, ಬಹುಪದೋಕ್ತಿಗಳ ವಿಧಗಳನ್ನು ನೋಡಿದ್ದೇವೆ. ಇವೆಲ್ಲ ನೋಡಿ ಆದ ಮೇಲೆ ಇನ್ನು ಯಾವುದನ್ನು ನಾವಿಲ್ಲಿ ನೋಡ್ಬೋದು ಅಂತ ಹೇಳಿದ್ರೆ, ಇನ್ನು ವೆರಿ ಇಂಪಾರ್ಟೆಂಟ್, ಇದೊಂದು 3 ಮಾರ್ಕಿಗೆ ಬರುವಂತ ಸಾಮಾನ್ಯ ಕ್ವಶನ್ ಆಗಿರ್ತದೆ ನಿಮಗೆ. ಯಾವುದಂದ್ರೆ ಬಹುಪದೋಕ್ತಿಗಳ ಶೂನ್ಯತೆಗಳು ಮತ್ತು ಸಹಗುಣಕಗಳ ನಡುವಿನ ಸಂಬಂಧ ಅಂತ ಹೇಳುವಂತದ್ದು ಬರ್ತದೆ. ಯಾವುದು ಬಹು ಪದೋಕ್ತಿಗಳ ಶೂನ್ಯತೆಗಳು ಹಾಗೂ ಅವುಗಳ ಸಹಗುಣಕಗಳ ನಡುವಿನ ಸಂಬಂಧ. ಬಹುಪದೋಕ್ತಿಗಳ ಶೂನ್ಯತೆಗಳ ಹಾಗೂ ಅವುಗಳ ನಡುವಿನ ಸಂಬಂಧವನ್ನ ಏನು ಮಾಡುವಂತ ನಾವು ತಾಳೆ ನೋಡುವಂಥದ್ದನ್ನು ನಮಗೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ನಮಗೆ 3 ಮಾರ್ಕ್ ಅಥವಾ 3 ಅಂಕಗಳಿಗೆ ಬರುವಂತ ಕ್ವಶನ್. ಮೊದಲನೇ ಬಾರಿಗೆ ನಾವು ಏನು ಕಂಡುಹಿಡ್ಕೊಳ್ಬೇಕಂದ್ರೆ, ಬಹುಪದೋಕ್ತಿಗಳ ಶೂನ್ಯತೆಗಳು ತಿಳುವಂತ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ತಿಳುವಂತದನ್ನು ಬರ್ತದೆ. ಮೊದಲ ಬಾರಿಗೆ ಒಂದನ್ನು ನಾವು ನೋಡ ಹೋಗುವ. ಬಹುಪದೋಕ್ತಿಗಳ ಶೂನ್ಯತೆಗಳ ಮೊತ್ತ ತೇಳುವಂಥದ್ದು ಸಿಗ್ತದೆ. ಬಹುಪದೋಕ್ತಿಗಳ ಶೂನ್ಯತೆಗಳ ಮೊತ್ತ ಅಂತ ನಾವು ನೋಡಿದಾಗ, ಮೊತ್ತ ಆಲ್ಫಾ ಪ್ಲಸ್ ಬೀಟಾ. ಒಬ್ಸರ್ವ್ ಮಾಡಿಕೊಳ್ಳಿ, ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ b/a. ವೆರಿ ಇಂಪಾರ್ಟೆಂಟ್ ಇಕ್ವೇಶನ್ ಇದಾಗಿರ್ತದೆ. ಯಾವುದು ಬಹುಪದೋಕ್ತಿಗಳ ಶೂನ್ಯತೆಗಳ ಮೊತ್ತ ಅಂತ ಕೇಳಿದೆ. ಮೊತ್ತ ಅಂತ ಬಂದ ಕೂಡಲೇ ಏನು ಹಾಕಿದ್ರೆ ಕೂಡಿಸು ಚಿಹ್ನೆಯನ್ನು ಉಪಯೋಗ ಮಾಡಬೇಕು. ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು ಮೈನಸ್ b/a. ವೆರಿ ಇಂಪಾರ್ಟೆಂಟ್ ಕ್ವಶನ್. ಎಲ್ಲ ಲೆಕ್ಕ ಮಾಡುವಾಗ ಈ ಸಮೀಕರಣಗಳು ಯಾರಿಗೆ ನಮಗೆ ಬೇಕಾಗ್ತದೆ. ಹಾಗಾಗಿ ಎರಡನೇದನ್ನು ನಾವು ನೋಡುವ. ಈ ಸಮೀಕರಣ ಶೂನ್ಯತೆಗಳ ಮೊತ್ತ ಆಯ್ತು. ಎರಡನೇದು ಯಾವುದು ಬಹುಪದೋಕ್ತಿ
ಯಾವುದು ಸಿಗ್ತದೆ ನಮಗೆ? ಸಿ ಡಿವೈಡೆಡ್ ಬೈ ಎ ಹೇಳುವಂಥದ್ದು ಸಿಗ್ತದೆ. ಆಗ ಆಲ್ಫಾ ಯಾವುದು? ಆಲ್ಫಾ ಗುಣಿಸು ಬೀಟಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ. ವೆರಿ ಇಂಪಾರ್ಟೆಂಟ್. ಈ ಎರಡು ಯಾವುದು ಈಕ್ವೇಶನ್ಗಳನ್ನು ನಾವು ಏನು ಮಾಡಿಕೊಳ್ಬೇಕು? ಇದರಲ್ಲಿ ನೆನಪಿಟ್ಟುಕೊಳ್ಳೇಬೇಕಾಗ್ತದೆ. ಇದೆರಡು. ಹಾಗಾಗಿ ನಾವು ಇವುಗಳಿಗೆ ಏನು ಸಂಬಂಧ ಇದೆ, ಬಹುಪದೋಕ್ತಿಗಳ ಶೂನ್ಯತೆಗಳು ಮತ್ತು ಅವುಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನ ನಾವು ಹೇಗೆ ಕಂಡು ಹಿಡಿಕೊಳ್ಬಹುದು ಅಂತ ಹೇಳುವಂಥದ್ದನ್ನು ನಾವು ನೋಡ್ತಾ ಹೋಗುವ. ಹಾಗಾಗಿ ಒಂದನೇ ಲೆಕ್ಕವನ್ನು ನಾವು ಇಲ್ಲಿ ನೋಡುವ. ಮೊದಲನೇ ಬಾರಿಗೆ ಒಂದು ತುಂಬಾ ಸುಲಭವಾದ ಅಂತ ಲೆಕ್ಕಗಳನ್ನು ನಾವು ನೋಡುವ. ಯಾವುದು? ಶೂನ್ಯತೆಗಳ ಬಹು ಪದೋಕ್ತಿಗಳ ಶೂನ್ಯತೆಗಳು ಮತ್ತು ಅವುಗಳ ಸಹಗುಣಕಗಳ ನಡುವಿನ ಸಂಬಂಧವನ್ನು ನಾವೇನು ಮಾಡಿಕೊಳ್ಬೇಕು? ತಾಳೆ ನೋಡುವಂಥದ್ದು. ತಾಳೆ ನೋಡುವಂಥದ್ದಾಗಿದೆ. ವೆರಿ ಇಂಪಾರ್ಟೆಂಟ್. ಇದು ನಿಮಗೆ 3 ಮಾರ್ಕಿಗೆ ಬರುವಂತ ಒಂದು ಕ್ವಶನ್ ನಮಗೆ ಇದು ಆಗಿರುತ್ತೆ. ಹಾಗೆ ಮೊದಲ ಬಾರಿಗೆ ತುಂಬಾ ಸುಲಭದ ಲೆಕ್ಕಗಳನ್ನು ನಾವು ನೋಡ್ತಾ ಹೋಗುವ. ಯಾವುದು? ತುಂಬಾ ಸುಲಭದ ಲೆಕ್ಕ. ಒಂದು ಲೆಕ್ಕ ಇದೆ ನೋಡಿಕೊಳ್ಳಿ. ಸಾಮಾನ್ಯವಾಗಿ ಎಲ್ಲ ಮಾಡುವಂತ ಎಕ್ಸ್ ಘಾತ 2 ಪ್ಲಸ್ 7x ಪ್ಲಸ್ 10 ತೆಳುವಂತ ನಾನು ಕೊಟ್ಟೇನೆ. 7x ಇಂಟು 10 ತೆಳುವಂತ ತುಂಬಾ ಸುಲಭದ ಲೆಕ್ಕವನ್ನು ನಾವು ಇಲ್ಲಿ ನೋಡಿದ್ದೇವೆ. ಇಲ್ಲಿ ಒಬ್ಸರ್ವ್ ಮಾಡಿ, ಎಕ್ಸ್ ಚರಾಕ್ಷಿ ಎಷ್ಟಿದೆ? 1 ಇದೆ ಅಂತ ಹೇಳುವಂಥದ್ದನ್ನು ನೋಡಿಕೊಳ್ಳಿ. ಇವುಗಳನ್ನು ನಾವು ಏನು ಮಾಡ್ಬೋದು? ವಿಂಗಡಣೆ ಮಾಡಿ ಬರಿಬಹುದು. ಹೇಗೆ ಬರಿಬಹುದು ಅಂದ್ರೆ, ಇಲ್ಲಿ ಒಬ್ಸರ್ವ್ ಮಾಡಿಕೊಳ್ಳಿ. ಈ ರೀತಿ ಒಂದು ಮಾರ್ಕ್ ಮಾಡಿಕೊಳ್ಳುವಂಥದ್ದು. ಈ ಎರಡು ಸಂಖ್ಯೆ, ಇಲ್ಲಿ ಇರುವ ಸಂಖ್ಯೆ 1 ಇದೆ, ಇಲ್ಲಿ 10 ಇದೆ. ಇವುಗಳನ್ನ ಎರಡನ್ನ ಗುಣಿಸಿ ಇಲ್ಲಿ ಬರೆಯುವಂತ. ಎಷ್ಟು ಬಂದಿದೆ? 10 ಬಂದಿದೆ. ಅಂದ್ರೆ 1 ಗುಣಿಸು 10 ಎಷ್ಟು ಬಂತು? 10 ಬಂತು. ಹಾಗಾದ್ರೆ ಇನ್ನು ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ಯಾವುದಾದ್ರೂ ಎರಡು ಸಂಖ್ಯೆಗಳನ್ನ ಗುಣಿಸುವಾಗ ಎಷ್ಟು ನಮಗೆ ಉತ್ತರ ಬರಬೇಕು? 10 ಬರಬೇಕು. ಅದೇ ಎರಡು ಸಂಖ್ಯೆಗಳನ್ನು ಕೂಡಿಸುವಾಗ ಎಷ್ಟು ಬರಬೇಕು? ನಮಗೆ 7 ಉತ್ತರ ಬರಬೇಕು. ಒಬ್ಸರ್ವ್ ಮಾಡಿ, ಎರಡು ಸಂಖ್ಯೆಗಳನ್ನು ಗುಣಿಸುವಾಗ ನಮಗೆ 10 ಉತ್ತರ ಬರಬೇಕು. ಅದೇ ಎರಡು ಸಂಖ್ಯೆಗಳನ್ನ ಆಡ್ ಅಥವಾ ಕೂಡಿಸುವಾಗ ನಮಗೆ ಎಷ್ಟು ಬರಬೇಕು? 7 ಬರಬೇಕು. ಹಾಗಾದ್ರೆ ಆ ಎರಡು ಸಂಖ್ಯೆಗಳು ಯಾವುದಂದ್ರೆ, ಇಲ್ಲಿ ನೋಡಿ, 5 ಗುಣಿಸು 2 ಇಸ್ ಈಕ್ವಲ್ ಟು 10 ಬಂತು. 5 ಪ್ಲಸ್ 2 ಇಸ್ ಈಕ್ವಲ್ ಟು 7 ಬಂತು. ಹಾಗೆ ಈ ಸಂಖ್ಯೆಗಳು ನಿಮಗೆ ಆಗ್ತದೆ. ಹಾಗಾದ್ರೆ ಎಷ್ಟು? 5 ಮತ್ತು 2 ತಿಳುವಂತ ಎರಡು ಸಂಖ್ಯೆಗಳು ನಿಮಗೆ ಸಿಕ್ಕಿ ಆಯ್ತು ಇವಾಗ. ಹಾಗಾದ್ರೆ ನೆಕ್ಸ್ಟ್ ಏನು ಬರಿಬೇಕು ಅಂತ ಹೇಳುವಂತ ನಿಮ್ಮ ತಲೆಯಲ್ಲಿ ಬರ್ತದೆ. ಇದೇ ಈಕ್ವೇಶನ್ ಬರೆಯುವಾಗ ನೋಡಿ, ಒಬ್ಸರ್ವ್ ಮಾಡಿಕೊಳ್ಳಿ. ಎಕ್ಸ್ ಘಾತ 2 ತಿಳಿ ಬರ್ದೇನೆ ಪ್ಲಸ್ ನೆಕ್ಸ್ಟ್ 7x ಬರಿಬೇಕಾ? 7x ಬರೆಯುವ ಹಾಗೇನೇ ಇಲ್ಲ. ಈ 7x ನ ಬದಲಾಗಿ ನಾವು ಏನು ಬರೀಬೇಕು? ಈ ಎರಡು ಸಂಖ್ಯೆಗಳನ್ನ ಬರಿಬೇಕಾಗ್ತದೆ. ಒಬ್ಸರ್ವ್ ಮಾಡಿಕೊಳ್ಳಿ, 7x ಅಂತ ಕೊಟ್ಟಿದ್ದೇವೆ. ಈ 7x ನ ಬದಲಾಗಿ ನಾವು ಯಾವುದನ್ನ ಬರಿಬೇಕಾಗ್ತದೆ? 5 ಮತ್ತು 2 ಬರಿಬೇಕು. ಇಲ್ಲಿ ನೋಡಿ, 5x ಅಂತ ಬರ್ದೆ ಪ್ಲಸ್ ಇಲ್ಲಿ x ಅನ್ನು ಸೇರಿಸಿಕೊಳ್ಬೇಕಾಗ್ತದೆ. ಪ್ಲಸ್ ಎಷ್ಟು? 2x ಪ್ಲಸ್. ಹಾಗಾದ್ರೆ ನೀವು ಈ 10ನ್ನ ಬರೆಯದೆ ಬಿಡ್ಲಿಕ್ಕಿಲ್ಲ. 10ನ್ನ ಕೂಡ ಏನು ಮಾಡ್ಬೇಕಾಗ್ತದೆ? ಇಲ್ಲಿ ಬರಿಬೇಕಾಗ್ತದೆ. 10 ತಿಳುವಂಥದ್ದು ಆಗ್ತದೆ ನಿಮಗೆ. ಹಾಗಾದ್ರೆ ನೆಕ್ಸ್ಟ್ ಏನಾಯ್ತು ನೋಡಿ, ಇಲ್ಲಿ ನಿಮ್ಗೆ ಇಷ್ಟು ಸಿಕ್ಕಿ ಆಯ್ತಲ್ಲ. ನೆಕ್ಸ್ಟ್ ಏನು ಮಾಡುವಂತ ಕನ್ಫ್ಯೂಷನ್ ಬರ್ತದೆ. ಇವಾಗ ಏನ್ ಮಾಡುತ್ತೆ? ಈ ಎರಡು ಸಂಖ್ಯೆಗಳನ್ನು ಗ್ರೂಪ್ ಮಾಡಿಕೊಳ್ಳಿ. ಈ ಎರಡು ಸಂಖ್ಯೆಗಳನ್ನ ಏನ್ ಮಾಡಿಕೊಳ್ಳೋಣ? ನಾವು ಗ್ರೂಪ್ ಮಾಡಿಕೊಳ್ಳುವ. ಆವಾಗ ಏನಾಯ್ತು? ಈ ಎರಡು ಸಂಖ್ಯೆಯಿಂದ ಸಾಮಾನ್ಯ ಆಗಿರುವಂತ ಸಂಖ್ಯೆಯನ್ನು ಹೊರಗಡೆ ತೆಗೆಯುವಂಥದ್ದು. ಯಾವುದು? ಎಕ್ಸ್ ಘಾತ 2 ಪ್ಲಸ್ 5x ಅಂತ ಹೇಳುವಂತ ಸಂಖ್ಯೆ ಇದೆ. ಇವುಗಳಲ್ಲಿ ಇರುವಂತ ಸಂಖ್ಯೆಯನ್ನ ಅಥವಾ ಯಾವುದೋ ಪದವನ್ನ ಏನು ಮಾಡುವಂತ ಬ್ರಾಕೆಟ್ ಇಂದ ಹೊರಗಡೆ ತೆಗೆಯುವಂತ. ಅವಾಗ ಏನು ಸಿಗ್ತದೆ ನಿಮಗೆ? ಎಕ್ಸ್ ತಿಳುವಂಥದ್ದು ಸಿಗ್ತದೆ ಇಂಟು
ಎಕ್ಸ್ ನ ಹೊರಗೆ ತೆಗೆದು ಇಲ್ಲಿ ಏನು ಬರಿಬೇಕು ಒಬ್ಸರ್ವ್ ಮಾಡಿಕೊಳ್ಳಿ. ಎಕ್ಸ್ ಘಾತ ಎಷ್ಟು ಎರಡಿದೆ ಭಾಗಿಸು ಎಕ್ಸ್. ಆಗ ಏನಾಯ್ತು ಎಕ್ಸ್ ಗೆ ಎಕ್ಸ್ ಕಟ್ ಆಯ್ತು, ಇಲ್ಲಿಗೆ ಒಂದು ಹೋಯ್ತು, ಉಳಿದಂತ ಯಾವುದು ಎಕ್ಸ್, ಅದನ್ನೇ ಇಲ್ಲಿ ಬರೆಯುವಂತದ್ದು. ಪ್ಲಸ್ ಹೊರಗಡೆ ತೆಗೆಯುವಂತೆ ಈ ಸಂಖ್ಯೆಗೆ ಈ ನಂಬರ್ ಇಂದ ಭಾಗಿಸುವಂಥದ್ದು. ಇಲ್ಲಿ ಎಷ್ಟಿದೆ 5x ಇದೆ, ಇಲ್ಲಿ ನೋಡಿ ಒಬ್ಸರ್ವ್ ಮಾಡಿ 5x ಡಿವೈಡ್ ಬೈ ಎಕ್ಸ್ ಇದೆ. ಆಗ ಈ ಎಕ್ಸ್ ಗೆ ಎಕ್ಸ್ ಕಟ್ ಆಯ್ತು, ಆಗ ಉಳಿದದೆಷ್ಟು 5 ತಿಳುವಂತ ಸಂಖ್ಯೆ ನಿಮಗೆ ಸಿಗ್ತದೆ. ಆಗ 5 ಆಯ್ತು, ಇಷ್ಟಾಯ್ತು. ಈ ನೆಕ್ಸ್ಟ್ ಪ್ಲಸ್ ಇದೇ ಸಂಖ್ಯೆಯನ್ನು ಇಲ್ಲಿ ಯಾವ ಚಿಹ್ನೆಯನ್ನು ಹಾಕೊಂಡಿದ್ದೀರಾ ಅದೇ ಚಿಹ್ನೆಯನ್ನು ನೀವು ಇಲ್ಲಿ ಹಾಕಿಕೊಳ್ಬೇಕಾಗ್ತದೆ. ಈ ಎರಡು ಸಂಖ್ಯೆಯನ್ನು ಒಬ್ಸರ್ವ್ ಮಾಡಿ ನೀವು. 2x ಪ್ಲಸ್ 10 ಅಂತ ಹೇಳುವಂತದ್ದಿದೆ. ಇಲ್ಲಿ x ಸಾಮಾನ್ಯ ಸಂಖ್ಯೆ ಆಗಿಲ್ಲ. ಈ ಸಂದರ್ಭದಲ್ಲಿ ನಾವು ಏನ್ ಮಾಡುವ, ಎರಡು ಸಂಖ್ಯೆಗಳನ್ನ ಒಬ್ಸರ್ವ್ ಮಾಡಿಕೊಳ್ಬೇಕು. 2 ಮತ್ತು 10 ಒಬ್ಸರ್ವ್ ಮಾಡಿಕೊಂಡಾಗ ಯಾವ ರೀತಿ ಸಿಕ್ಕಿತು, 2 ಮತ್ತು 10 ಒಂದೇ ಮಗ್ಗಿಯಿಂದ ಭಾಗಿಸಿ ಹೋಗುವಂಥದ್ದು ಯಾವುದು, ರಿಂದ ಹೋಗ್ತದೆ. ಇಲ್ಲಿ ನೋಡಿ, ಇಲ್ಲಿ ಏನಾಯ್ತು ನಮಗೆ 10/2 ತಿಳುವಂತ ಸಿಗ್ತದೆ. ಆಗ 2 1ಲಿ 2 5ಲಿ ತಿಳುವಂತ ಸಿಗ್ತದೆ. ಆಗ ಏನಾಯ್ತು ನಾವಿಲ್ಲಿ ಎಷ್ಟು ಬರೆಯುವುದು 5 ತಿಳುವಂತ ಬರೀಬಹುದು. ಒಬ್ಸರ್ವ್ ಮಾಡಿ, ಇಲ್ಲಿ ಏನಿದೆ ಅದೇ ಸಂಖ್ಯೆ ಇಲ್ಲಿ ಇರಬೇಕು. ನಿಮ್ಮ ಲೆಕ್ಕಗಳು ತಪ್ಪಾದ ಸಂದರ್ಭದಲ್ಲಿ ನಮಗೇನಾಗ್ತದೆ, ಇಲ್ಲಿ ಸಿಗ್ತದೆ, ಇಲ್ಲಿ ಯಾವ್ದಾದ್ರು x+3 ಬಂದಿದ್ರೆ ಏನಾಗ್ತಿತ್ತು, ನಿಮ್ಮ ಲೆಕ್ಕ ರಾಂಗ್ ಆಗಿದೆ ತಿಳಿ ನಿಮಗೆ ಈ ಹಂತದಲ್ಲೇ ನಿಮಗೆ ತಿಳಿಲಿಕ್ಕೆ ಆಗ್ತದೆ. ಆಗ ಏನಾಯ್ತು x+5 ಇಂಟು x+2 ಅನ್ನ ಬರೀಲಿಕ್ಕೆ ಆಗ್ತದೆ. x+5 ಇಂಟು x+2 ಆಯ್ತು ಈಸ್ ಈಕ್ವಲ್ ಟು 0 ಅಂತ ಹಾಕಿಕೊಳ್ಬೇಕಾಗ್ತದೆ. ಆಗ ಏನಾಯ್ತು x+5 ಈಸ್ ಈಕ್ವಲ್ ಟು 0, x+2 ಈಸ್ ಈಕ್ವಲ್ ಟು 0 ತಿಳುವಂತ ನಿಮಗೆ ಇಲ್ಲಿ ಸಿಗ್ತದೆ. ಹಾಗೇನಾಯ್ತು ಇಲ್ಲಿ ಒಬ್ಸರ್ವ್ ಮಾಡಿ, x+5 ಈಸ್ ಈಕ್ವಲ್ ಟು 0, x+2 ಈಸ್ ಈಕ್ವಲ್ ಟು 0 ಸಿಕ್ಕಿತ್ತು. ಅವಾಗ ಇಲ್ಲಿ ಒಬ್ಸರ್ವ್ ಮಾಡಿದಾಗ ನಿಮಗೆ ಯಾವ ರೀತಿ ಸಿಕ್ಕಿದೆ ಅಂದ್ರೆ x ಈಸ್ ಈಕ್ವಲ್ ಟು 5 ಈ ಕಡೆಗೆ ತರಬೇಕು, ಅಂದ್ರೆ 0ಗಿಂತ ಈಚೆ ತರಬೇಕು. ಆಗ ಏನಾಯ್ತು -5 ಆಯ್ತು, x ಈಸ್ ಈಕ್ವಲ್ ಟು ಈ ಕಡೆಗೆ ತನ್ನಿ. ಆಗ ಏನಾಯ್ತು -2 ಸಿಕ್ಕಿತು. ಈ ಸಂದರ್ಭದಲ್ಲಿ ನಾವು ಏನು ಬರೀಬಹುದು ಅಂದ್ರೆ x ಅಂದ್ರೆ ಆಲ್ಫಾ ಈಸ್ ಈಕ್ವಲ್ ಟು -5, ಬೀಟಾ ಈಸ್ ಈಕ್ವಲ್ ಟು ಎಷ್ಟು -2 ತಿಳುವಂತದ್ದು ನಿಮಗೆ ಇಲ್ಲಿ ಸಿಗ್ತದೆ. ಯಾವುದು ಈ ಉತ್ತರ ನಿಮಗೆ ಸಿಕ್ಕಿತು. ಹಾಗಾದ್ರೆ ನೆಕ್ಸ್ಟ್ ಎಂತ ಮಾಡಬಹುದು, ಈಗ ಈ ಸಮೀಕರಣಕ್ಕೆ ನಮಗೆ ಸಿಗುವಂತದ್ದು ಎಷ್ಟು ಸಿಕ್ಕಿತು, ನಮಗೆ x⁻2 ಪ್ಲಸ್ 7x 7x ಪ್ಲಸ್ 10ಕ್ಕೆ ನಮಗೆ ಆಲ್ಫಾ ಇಸ್ ಈಕ್ವಲ್ ಟು -5, ಬೀಟಾ ಇಸ್ ಈಕ್ವಲ್ ಟು -2 ಸಿಕ್ಕಿದೆ. ಹಾಗಾದ್ರೆ ಈ ಸಮೀಕರಣಗಳನ್ನು ನಾವು ತಾಳೆ ನೋಡೋಣ. ತಾಳೆ ನೋಡುವಾಗ ಹೇಗೆ ಬರಿಬಹುದು, ಇಲ್ಲೊಂದು ಬರ್ಕೊಳ್ಬೇಕು ನಿಮಗೆ. a ಇಸ್ ಈಕ್ವಲ್ ಟು ಎಷ್ಟು 1, b ಇಸ್ ಈಕ್ವಲ್ ಟು ಎಷ್ಟು 7, c ಇಸ್ ಈಕ್ವಲ್ ಟು ಎಷ್ಟು 10. ನಾನು ಆವಾಗಿನ ಯಾವುದು ವರ್ಗ ಸಮೀಕರಣ ಮತ್ತು ಇವುಗಳ ಆದರ್ಶ ರೂಪ ಬರೆಯುವಾಗ ಬರ್ತೇನೆ. ಈ 1 ಅಂದರೆ ಯಾವುದು, ಇಲ್ಲಿ 1 ಇದೆ ತಿಳುವಂತ ಲೆಕ್ಕ. 7 ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ 7 ಬರ್ದೇನೆ, ಅದೇ 7 b ಅಲ್ಲಿ ಬರ್ದೇನೆ. 10 ಯಾವುದು, ಈ 10 ಇಲ್ಲಿ ಬರ್ದೇನೆ. ಹಾಗಾದ್ರೆ ಇವುಗಳ ಯಾವುದು ಶೂನ್ಯತೆಗಳ ಮೊತ್ತ, ಯಾವುದು ಶೂನ್ಯತೆಗಳ ಮೊತ್ತವನ್ನು ನಾವು ನೋಡುವ. ಯಾವುದು ಶೂನ್ಯತೆಗಳ ಮೊತ್ತ ಈಸ್ ಈಕ್ವಲ್ ಟು 1 ತಗೊಂಡಾಗ ಆಲ್ಫಾ ಪ್ಲಸ್ ಬೀಟಾ ಈಸ್ ಈಕ್ವಲ್ ಟು
ಬಿ ಬೈ ಎ, ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ. ಆವಾಗ ಆಲ್ಫಾ ಎಷ್ಟು? -5 ಪ್ಲಸ್ ಹಾಕಿಕೊಳ್ಬೇಕು. ನೆಕ್ಸ್ಟ್ ಬೀಟಾ ಅಂದ್ರೆ -2. ಈ ಬ್ರಾಕೆಟ್ ಅನ್ನು ಹಾಕಿಕೊಳ್ಬೇಕು. ಏಕೆ ಬ್ರಾಕೆಟ್ ಅನ್ನು ಹಾಕಿಕೊಳ್ಬೇಕಂದ್ರೆ ಇಲ್ಲಿ -2 ಇರುವ ಕಾರಣ, ಮೈನಸ್ ಸಿಂಬಲ್ ಇರುವ ಕಾರಣ ಏನು ಬ್ರಾಕೆಟ್ ಅನ್ನು ಹಾಕಿಕೊಂಡಿದ್ದೇವೆ. ಇಸ್ ಈಕ್ವಲ್ ಟು ಏನಾಯ್ತು? ಮೈನಸ್ ಬಿ ಮೈನಸ್ ಹಾಕೊಂಡದೆ ಬ್ರಾಕೆಟ್ ಅಲ್ಲಿ 7, ಕರೆಕ್ಟ್ ಅಲ್ಲ? ಡಿವೈಡ್ ಬೈ ಏನಾಯ್ತು? ಡಿವೈಡೆಡ್ ಬೈ ಎಷ್ಟು ಬಂತು? ಎ ಅಂದ್ರೆ ಎಷ್ಟು? 1 ತಿಳುವಂತ ಉತ್ತರ ಸಿಗ್ತ. ಆವಾಗ -5 ಪ್ಲಸ್ ಇಂಟು -2, ಕರೆಕ್ಟಾ? ಅದಾದ ಮೇಲೆ -7 ಇಂಟು +7, ಆಗ -7 ಉತ್ತರ ಸಿಗ್ತದೆ. ಆಗ -7 ಈಸ್ ಈಕ್ವಲ್ ಟು -7 ತಿಳುವಂತ ಉತ್ತರ ನಿಮಗೆ ಸಿಗ್ತದೆ. ಈ ಉತ್ತರ ನಿಮಗೆ ಸಿಗುವ ಕಾರಣ ಇಲ್ಲಿ ನೋಡಿ, -7 ತಿಳುವ ಉತ್ತರ ಇದು ಸರಿಯಾಗಿ. ಹಾಗಾದ್ರೆ ಈ ಸಮೀಕರಣದಲ್ಲಿ ಶೂನ್ಯತೆಗಳ ಮೊತ್ತ ನಿಮಗೆ ಸಿಕ್ಕಿ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಯಾವುದು ಬೇಕಿರುವಂಥದ್ದು? ಶೂನ್ಯತೆಗಳ ಗುಣಲಬ್ಧ ನಿಮಗೆ ಬೇಕಾಗ್ತದೆ. ಯಾವುದು? ಶೂನ್ಯತೆಗಳ ಗುಣಲಬ್ಧ. ಶೂನ್ಯತೆಗಳ ಗುಣಲಬ್ಧ ನಾವು ನೋಡುವಾಗ ಹೇಗೆ ನೋಡಬಹುದು? ಗುಣಲಬ್ಧ ಅಂದ್ರೆ ಗುಣಿಸು ಆಲ್ಫಾ ಗುಣಿಸು ಬೀಟಾ ಇಸ್ ಈಕ್ವಲ್ ಟು ಸಿ ಬೈ ಎ. ಅಬ್ಸರ್ವ್ ಮಾಡಿ, ಮೊದಲನೇ ಬಾರಿ ಯಾವ್ದು ಕೇಳುವಂತ? -b/a. ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಏನಾಯ್ತು? ಸಿ ಬೈ ಎ. ಹಾಗಾದ್ರೆ ಆಲ್ಫಾ ಎಷ್ಟು? ಆಲ್ಫಾ -5 ಗುಣಿಸು ಬೀಟಾ ಎಷ್ಟು? -2 ಇಸ್ ಈಕ್ವಲ್ ಟು ಸಿ ಅಂದ್ರೆ ಎಷ್ಟು? 10. ಇಲ್ಲಿ ಬರ್ದೆ ನೋಡಿ 10, ಇಲ್ಲಿ ಉಂಟು 10 ಉಂಟು. ಡಿವೈಡ್ ಬೈ ಎ ಅಂದ್ರೆ ಎಷ್ಟು? 1 ಇಲ್ಲಿ ಉಂಟು, ಇಲ್ಲಿ ಉಂಟು. ಎ ಅಲ್ಲಿ 1 ಬರ್ದೇನೆ. ಒಬ್ಸರ್ವ್ ಮಾಡಿ ಇಲ್ಲಿ ಒಂದು ಸಲ ನೋಡಿ. 5 ಎರಡ್ಲಿ ಎಷ್ಟು? 10 ಆಯ್ತು. ಆಗ ಚಿಹ್ನೆ ಯಾವ್ದು ಹಾಕ್ಬೇಕು? ಮೈನಸ್ ಇಂಟು ಮೈನಸ್, ಯಾವುದು? +10 ಇಸ್ ಈಕ್ವಲ್ ಟು ಇಲ್ಲಿ +10 ಇದೆ. ಹಾಗಾಗಿ ಈ ಸಮೀಕರಣ ತಾಳೆ ನೋಡುವಾಗ ಏನಾಗಿದೆ? ನಮಗೆ ಸರಿಯಾದ ಉತ್ತರವನ್ನು ನಾವಿಲ್ಲಿ ಕಂಡುಕೊಂಡಿದ್ದೇವೆ. ಹಾಗಾದ್ರೆ ಇದೇನಾಗಿದೆ? ನಮಗೆ ಈ ಬಹುಪದೋಕ್ತಿಗಳ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳನ್ನು ನಾವು ತಾಳೆ ನೋಡುವಾಗ ನಮಗೆ ಸರಿಯಾದ ಉತ್ತರವನ್ನು ನಾವಿಲ್ಲಿ ಕಂಡುಕೊಂಡಿದ್ದೇವೆ. ಹಾಗಾದ್ರೆ ನೆಕ್ಸ್ಟ್ ಒಂದು ಲೆಕ್ಕವನ್ನು ನಾವು ನೋಡುವ. ನೆಕ್ಸ್ಟ್ ಒಂದು ಲೆಕ್ಕವನ್ನು ನಾವು ನೋಡ್ತಾ ಹೋದಾಗ ಯಾವ ರೀತಿ ಕೊಡುವ ಅಂದ್ರೆ x⁻2 ಪ್ಲಸ್ 8x ಪ್ಲಸ್ 12 ಅಂತ ಕೊಟ್ಟಿದ್ದಾರೆ. ಯಾವುದು? x⁻2 ಪ್ಲಸ್ 8x ಪ್ಲಸ್ 12 ಅಂತ ಕೊಟ್ಟಿದೆ. ಹಾಗಾದ್ರೆ ನಾವು ಈ ಎರಡನೇ ಲೆಕ್ಕ ಅಂತ ಬರ್ಕೊಂಡಿದ್ದೇವೆ. ಈ ಸಮೀಕರಣವನ್ನು ನಾವು ನೋಡಿದಾಗ ಎ ಎಷ್ಟು ಕೊಟ್ಟಿದ್ದಾರೆ? 1. ಬಿ ಎಷ್ಟು ಕೊಟ್ಟಿದ್ದಾರೆ? 8 ಕೊಟ್ಟಿದ್ದಾರೆ. ಸಿ ಎಷ್ಟು ಕೊಟ್ಟಿದ್ದಾರೆ? 12 ಕೊಟ್ಟಿದ್ದಾರೆ. ಅಬ್ಸರ್ವ್ ಮಾಡಿ ನೋಡುವ. ಈ ರೀತಿ ಒಂದು ಮಾರ್ಕ್ ಮಾಡಿಕೊಳ್ಳುವಂತ. ಗುಣಿಸುವಾಗ ಎಷ್ಟು ಬರಬೇಕು? 12. ಗುಣಿಸುವಾಗ ನಮಗೆ ಎಷ್ಟು ಬರಬೇಕು? ಗುಣಿಸುವಾಗ 12 ಬರಬೇಕಾಗ್ತದೆ. ಯಾಕಂದ್ರೆ 12 ಸಿಗಬೇಕಾಗ್ತದೆ. ಆವಾಗ ಸಂಖ್ಯೆ ನೋಡಿ, 6 ಗುಣಿಸು 2 x⁻2
ಪ್ಲಸ್ ಎಕ್ಸ್ ಘಾತ 2 ಪ್ಲಸ್ ಇಂಟು ಎಕ್ಸ್ ಇಲ್ಲಿ ನೋಡಿಕೊಳ್ಳಿ, ಎಕ್ಸ್ ಅನ್ನು ಹೊರಗಡೆ ನಾವು ತೆಗೆದಾಗ ಏನಾಯ್ತು, ಎಕ್ಸ್ ಸ್ಕ್ವೇರ್ ಭಾಗಿಸು ಎಕ್ಸ್ ತಿಳುವಂತ ಸಿಗ್ತದೆ. ಆಗ ಎಕ್ಸ್ ಗೆ ಎಕ್ಸ್ ಕಟ್ ಆಯ್ತು, ಇಲ್ಲಿ ಎಕ್ಸ್ ಆಯ್ತು. ಅವಾಗ ಏನಾಯ್ತು, ಉಳಿದದ್ದು ಯಾವುದು, ಎಕ್ಸ್ ಪ್ಲಸ್ 6x ಅಂದ್ರೆ ಏನಾಯ್ತು, 6x ಡಿವೈಡ್ ಬೈ ಎಕ್ಸ್ ತಿಳುವಂತದಾಯ್ತು. ಎಕ್ಸ್ ಗೆ ಎಕ್ಸ್ ಕಟ್ ಆಯ್ತು, ಉಳಿದದ್ದು ಯಾವುದು, 6 ತಿಳುವಂತ ಸಂಖ್ಯೆ ಉಳಿತದೆ. ಅವಾಗ ಏನಾಯ್ತು, ಸಿಕ್ಸ್ ಆಯ್ತು, 6 ಆಯ್ತು. ಪ್ಲಸ್ ಇಲ್ಲಿ ನೋಡಿಕೊಳ್ಳಿ, ಈ ಎರಡು ಸಮೀಕರಣದಲ್ಲಿ ಒಂದೇ ಸಂಖ್ಯೆ ಆಗಿರುವಂತ ಮಗ್ಗಿಂದ ಹೋಗುವಂತ ಯಾವುದು, 2. ಆವಾಗ ಇಲ್ಲಿ ನೋಡಿ, 2x ಡಿವೈಡ್ ಬೈ ಎಷ್ಟಾಯ್ತು, 2. ಆಗ ಉಳಿಯುವಂತ 2 ಓನ್ಲಿ ಉಳಿಯುವಂಥದ್ದು ಯಾವುದು, ಎಕ್ಸ್ ಉಳಿತದೆ. ಅವಾಗ ಎಕ್ಸ್ ಪ್ಲಸ್ ಇನ್ಯಾವುದು, 12 ಭಾಗಿಸು 2 ಎಷ್ಟಾಯ್ತು, 2 ಓನ್ಲಿ 2 ಆರ್ಲಿ ಇಸ್ ಈಕ್ವಲ್ ಟು 6 ತಿಳುವಂತ ಸಿಗ್ತದೆ. ಇಲ್ಲಿ 6 ಇಸ್ ಈಕ್ವಲ್ ಟು 0 ತಿಳುವಂತದ್ದಾಯ್ತು. ಅವಾಗ ಏನಾಯ್ತು, ಎಕ್ಸ್ ಪ್ಲಸ್ 6 ಯಾವುದು, ಎಕ್ಸ್ ಪ್ಲಸ್ 6 ಪ್ಲಸ್ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಆಯ್ತು. ಇಲ್ಲಿ ಎರಡು ಸಮೀಕರಣ ಬರ್ದಿದ್ದೇವಲ್ಲ, ಒಬ್ಸರ್ವ್ ಮಾಡಿ, ಇಲ್ಲಿ ಏನು ಉಂಟು ಅದನ್ನೇ ನಾವು ಇಲ್ಲಿ ಗ್ರೂಪ್ ಮಾಡಿ ಬರ್ದೇವೆ. ಏನಾಯ್ತು, ಎಕ್ಸ್ ಪ್ಲಸ್ 6 ಇಸ್ ಈಕ್ವಲ್ ಟು 0, ಇನ್ನೊಂದು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ತಿಳುವಂತ ಸಿಗ್ತದೆ. ಆವಾಗ ಇಲ್ಲಿ ಬರೆದಾಗ ನಮಗೆ ಯಾವ ರೀತಿಯ ಸಂಖ್ಯೆಗಳು ಸಿಕ್ಕಿತ್ತು ಅಂದ್ರೆ, ಇಲ್ಲಿ ನೋಡಿ ಒಬ್ಸರ್ವ್ ಮಾಡಿ, ಎಕ್ಸ್ ಇಸ್ ಈಕ್ವಲ್ ಟು -6, ಎಕ್ಸ್ ಈಸ್ ಈಕ್ವಲ್ ಟು -2 ತಿಳುವಂತ ಉತ್ತರ ನಮಗೆ ಸಿಕ್ಕಿತು. ಅವಾಗ ಆಲ್ಫಾ ಈಸ್ ಈಕ್ವಲ್ ಟು -6, ಬೀಟಾ ಈಸ್ ಈಕ್ವಲ್ ಟು -2 ತಿಳುವಂತ ಉತ್ತರ ನಮಗೆ ಇಲ್ಲಿಯೇ ಸಿಗ್ತದೆ. ಹಾಗಾದ್ರೆ ಈ ಸಮೀಕರಣದಲ್ಲಿ ಈ ಬಹುಪದೋಕ್ತಿಗಳ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳ ನಡುವಿನ ಸಂಬಂಧವನ್ನು ನಾವು ಯಾವ ರೀತಿ ತಾಳೆ ನೋಡ್ಬೋದು ಅಂದ್ರೆ, ನೆಕ್ಸ್ಟ್ ನಾವು ನೋಡ್ತಾ ಹೋಗುವ. ಇಲ್ಲಿ ಕೊಟ್ಟಿರುವಂತದ್ದು ಯಾವುದು, ಒಂದು ಸಮಯ ಎಕ್ಸ್ ಸ್ಕ್ವೇರ್ ಎಕ್ಸ್ ಘಾತ 2 ಪ್ಲಸ್ 8x ಪ್ಲಸ್ 12 ಅಂತ ಕೊಟ್ಟಿದ್ದೇವೆ. ಇಲ್ಲಿ ಆಲ್ಫಾ ಇಸ್ ಈಕ್ವಲ್ ಟು -6, ಬೀಟಾ ಇಸ್ ಈಕ್ವಲ್ ಟು -2 ಅಂತ ಬಂದಿದೆ ನಮಗೆ. ಇಲ್ಲಿ ನಾವು ಒಬ್ಸರ್ವ್ ಮಾಡಿಕೊಳ್ಳಿ, -6 -2 ಅಂತ ಹೇಳುವಂತ ಬಂದಿದೆ. ಆವಾಗ ಶೂನ್ಯತೆಗಳ ಗುಣಲಬ್ಧ ಯಾವುದು, ಶೂನ್ಯತೆಗಳ ಗುಣಲಬ್ಧ ಅಥವಾ ಅದರ ಮೊದಲು ನಾವು ಶೂನ್ಯತೆಗಳ ಮೊತ್ತವನ್ನ ನಾವು ನೋಡುವ. ಯಾವುದು, ಶೂನ್ಯತೆಗಳ ಮೊತ್ತ ಇಸ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a. ಇದು ವೆರಿ ಇಂಪಾರ್ಟೆಂಟ್, ನೋಡಿಕೊಳ್ಬೇಕು ಈ ಸಮೀಕರಣವನ್ನ. ನೋಡಿಕೊಂಡಾಗ ಇಲ್ಲಿ ನಮಗೆ ಆಲ್ಫಾ ಎಷ್ಟು ಬಂತು, ಆಲ್ಫಾ ಇಸ್ ಈಕ್ವಲ್ ಟು -6 ಪ್ಲಸ್ ಬೀಟಾ ಎಷ್ಟು ಬಂತು, -2. ನೆನಪಿಟ್ಟುಕೊಳ್ಳಿ, ಇಸ್ ಈಕ್ವಲ್ ಟು -b/a. ಈ ಸಮೀಕರಣದಲ್ಲಿ a ಇಸ್ ಈಕ್ವಲ್ ಟು ನಮ್ಮ ಆವಾಗಲೇ ಬರ್ದು a ಇಸ್ ಈಕ್ವಲ್ ಟು 1, b ಇಸ್ ಈಕ್ವಲ್ ಟು 8, c ಇಸ್ ಈಕ್ವಲ್ ಟು 12 ತಿಳುವಂತ ನಾವು ಇಲ್ಲಿ ಬರ್ದಿದ್ದೇವೆ. ಈ ಸಂದರ್ಭದಲ್ಲಿ ನೋಡಿ, -b ಅಂದ್ರೆ -8, b ಅಂದ್ರೆ ಎಷ್ಟು, 8 ಡಿವೈಡ್ ಬೈ 1 ಅಂತ ಬರ್ದಿವೆ. ಇಲ್ಲಿ ಬರ್ದಾಗ ಇಲ್ಲಿ ಒಬ್ಸರ್ವ್ ಮಾಡಿಕೊಳ್ಳಿ, -6 ಪ್ಲಸ್ ಇಂಟು ಮೈನಸ್ ಏನಾಯ್ತು, -2 ಇಸ್ ಈಕ್ವಲ್ ಟು -8. ಕೆಳಗಡೆ ಒಂದೊಂದ್ರೆ ಸಾಮಾನ್ಯವಾಗಿರುತ್ತೆ. ಆವಾಗ -8 ಇಸ್ ಈಕ್ವಲ್ ಟು -8 ತಿಳುವಂತದನ್ನು ತಾಳಿ ನೋಡಿಗ ಸರಿ ಉತ್ತರ ನಿಮಗೆ ಸಿಕ್ತೆ. ಯಾವುದು, ಶೂನ್ಯತೆಗಳ ಮೊತ್ತಕ್ಕೆ ಉತ್ತರ ಸಿಕ್ಕಿತ್ತು. ಹಾಗಾದ್ರೆ ಅವುಗಳ ನಡುವಿನ ಗುಣಲಬ್ಧ ಯಾವುದು, ಶೂನ್ಯತೆಗಳ ನಡುವಿನ ಗುಣಲಬ್ಧ ಯಾವುದು, ಗುಣಲಬ್ಧವನ್ನು ನಾವು ನೋಡ್ತಾ ಹೋದಾಗ ಯಾವ ರೀತಿ ನೋಡಬಹುದು ಅಂದ್ರೆ, ಆಲ್ಫಾ ಗುಣಿಸು ಬೀಟಾ, ಯಾವುದು, ಆಲ್ಫಾ ಗುಣಿಸು ಬೀಟಾ, ಗುಣಲಬ್ಧ ಅಂದ್ರೆ ಗುಣಿಸುವುದು, ಇಸ್ ಈಕ್ವಲ್ ಟು ಸಿ ಡಿವೈಡ್ ಬೈ ಎ. ಆಗ ಆಲ್ಫಾ ಎಷ್ಟು ಬಂತು, -6 ಗುಣಿಸು ಬೀಟಾ ಎಷ್ಟು ಬಂತು, -2 ಇಸ್ ಈಕ್ವಲ್ ಟು ಸಿ ಎಷ್ಟು 12 ಡಿವೈಡ್ ಬೈ ಎ ಎಷ್ಟು 1 ಸಿಕ್ಕಿದೆ ನಿಮಗೆ. ಆವಾಗ ಮೈನಸ್ ಇಂಟು ಮೈನಸ್, ಮೈನಸ್ ಗುಣಿಸು ಮೈನಸ್ ಎಷ್ಟಾಯ್ತು, ಪ್ಲಸ್ ಆಯ್ತು.
6 × 2 6 12 ಇಸ್ ಈಕ್ವಲ್ ಟು 12. ಈ ರೀತಿಯ ನಮಗೆ ಏನಾಗಿದೆ ಶೂನ್ಯತೆಗಳ ಗುಣಲಬ್ಧವನ್ನ ಕಂಡುಹಿಡಿಯುವಾಗ ಮತ್ತು ಶೂನ್ಯತೆಗಳನ್ನ ಮೊತ್ತಗಳನ್ನ ನಾವು ತಾಳೆ ನೋಡಿದಾಗ ನಮಗೆ ಸರಿಯಾದ ಉತ್ತರಗಳು ನಮಗೆ ಇಲ್ಲಿ ಸಿಗ್ತದೆ, ಇಲ್ಲಿ ಸಿಗ್ತದೆ. ಹಾಗಾದ್ರೆ ನೆಕ್ಸ್ಟ್ ಮುಂದಿನ ಲೆಕ್ಕವನ್ನು ನಾವು ಒಂದು ಲೆಕ್ಕವನ್ನು ನಾವು ನೋಡುವ ಯಾವ ರೀತಿ ಇರಬಹುದು ತಿಳುವಂತದನ್ನ. ಈ ರೀತಿ ಕೊಟ್ಟಿರ್ತಾರೆ. ಯಾವ ರೀತಿ ಅಂದ್ರೆ ಇಲ್ಲಿ ಒಬ್ಸರ್ವ್ ಮಾಡಿ, ನಾನು ಒಂದು ಲೆಕ್ಕವನ್ನು ಕೊಡ್ತೇನೆ. ಮೂರನೇದು ಎಕ್ಸ್ ಸ್ಕ್ವೇರ್ ಪ್ಲಸ್ 25 ಪ್ಲಸ್ 10x ಅಂತ ಕೊಟ್ಟಿದ್ದಾರೆ. ನಿಮಗೆ ಎಲ್ಲಿ ಆವಾಗಿನ ಲೆಕ್ಕದಲ್ಲಿ ಎಲ್ಲವೂ ಸಮೀಕರಣ ಒಂದು ಆದರ್ಶ ರೂಪದಲ್ಲಿ ಇದ್ದ ಹಾಗೆ ಇತ್ತು. ಇಲ್ಲಿ ಏನು ಮಾಡಿದ್ದಾರೆ, ಈ ಸಮೀಕರಣವನ್ನ ಪ್ಲೇಸ್ ಜಾಗವನ್ನು ಆಚೆ ಈಚೆ ಬದಲಾವಣೆ ಮಾಡಿದ್ದಾರೆ. ಆ ಸಂದರ್ಭ ನಾವು ಏನು ಮಾಡಿಕೊಳ್ಬೇಕು, ಮೊದಲ ಬಾರಿಗೆ ಈ ಸಮೀಕರಣ ಒಂದು ಆದರ್ಶ ರೂಪಕ್ಕೆ ಬರ್ಕೊಳ್ಬೇಕು. ಇಲ್ಲಿ ಬರ್ದೇ ನೋಡಿ, x⁻2 ಪ್ಲಸ್ 25 ಬರೆಯೋ ಬದಲಾಗಿ ನಾವೇನು ಬರಿಬೇಕಾಗ್ತದೆ, 10x ಅಂತ ಬರಿಬೇಕಾಗ್ತದೆ, ಪ್ಲಸ್ 25 ನಂಬರ್ ಅನ್ನ ಕೊನೆಗೆ ಬರಿಬೇಕಾಗ್ತದೆ. ಹಾಗಾದ್ರೆ ಇಲ್ಲಿ a ಇಸ್ ಈಕ್ವಲ್ ಟು ಎಷ್ಟು 1, b ಇಸ್ ಈಕ್ವಲ್ ಟು ಎಷ್ಟು 10, c ಇಸ್ ಈಕ್ವಲ್ ಟು ಎಷ್ಟು 5. ಇದು ನಿಮ್ಗೆ ಇಷ್ಟು ಬರ್ದಾಯ್ತು. ಇದು ಬರ್ದಾದ ಮೇಲೆ ನೆಕ್ಸ್ಟ್ ಏನು ಮಾಡುವಂತದ್ದು, ಈ ಎರಡು ಸಂಖ್ಯೆಗಳನ್ನು ಗುಣಿಸುವಾಗ ನಮಗೆ ಎಷ್ಟು ಉತ್ತರ ಬೇಕು, 25 ಬೇಕು. ಆ ಸಂಖ್ಯೆಗಳನ್ನು ಕೂಡಿಸುವಾಗ ಎಷ್ಟು ಬೇಕು, 10. ಆವಾಗ ನಾವು ನೋಡಿಕೊಳ್ಬೇಕು ಸಂಖ್ಯೆಗಳನ್ನು ಯಾವುದು ಅಂತ. ನಾವು ನಮ್ಮ ಇಮ್ಯಾಜಿನೇಷನ್ ಮಾಡುವಾಗ 5 × 5 ಇಸ್ ಈಕ್ವಲ್ ಟು ಎಷ್ಟು 25 ಸಿಕ್ಕಿತ್ತು. ಆದ್ರೆ ಅವುಗಳನ್ನು ಕೂಡಿಸುವಾಗ ನಮಗೆ ಎಷ್ಟು ಉತ್ತರ ಬರಬೇಕು, 10 ಬರಬೇಕು. ಆವಾಗ ಎಷ್ಟು 5 + 5 ಇಸ್ ಈಕ್ವಲ್ ಟು 10 ಉತ್ತರ ಬಂತು. ಹಾಗಾಗಿ ಆ ಎರಡು ಸಂಖ್ಯೆಗಳು ಯಾವುದಾಗಿರ್ಬೋದು, 5 ಮತ್ತು 5 ಆದ ಕಾರಣ ಇಲ್ಲಿ ನಾವು ಎಷ್ಟು ಬರಿಬೇಕು, 5 ಬರಿಬೇಕು. ಇಲ್ಲಿ ಎಷ್ಟು ಬರಿಬೇಕು, 5 ಬರಿಬೇಕು. ನೆಕ್ಸ್ಟ್ ಇದಾದ ಮೇಲೆ ನೆಕ್ಸ್ಟ್ ಮುಂದಿನ ಹಂತವನ್ನು ನಾವು ಹೇಗೆ ಬರಿಬೋದು ಅಂದ್ರೆ x⁻2 ಹಾಗೆಯೇ ಬರ್ಕೊಳ್ಬೇಕು. ಪ್ಲಸ್ ಈ 10ರ ಬದಲಾಗಿ ಏನು ಬರೀಬೇಕು ನಾವು, 5. ಈ 10ರ ಬದಲಾಗಿ ನಾವು ಏನನ್ನ ಬರಿಬೇಕಾಗ್ತದೆ, 5x ಪ್ಲಸ್ 5x ಅಂತ ಬರಿಬೇಕು. ಜೊತೆಗೆ ಈ 25 ನಾವು ಅಲ್ಲಿ ಎಲ್ಲಿ ಬಿಡ್ಲಿಕ್ಕಿಲ್ಲ. ಅವಾಗ ಏನು ಬರೀಕೊಳ್ಬೇಕು, 25 ಇಸ್ ಈಕ್ವಲ್ ಟು 0 ತಿಳುವಂತ ಬರ್ದಾಯ್ತು. ಹಾಗಾಗಿ ನೆಕ್ಸ್ಟ್ ಇವುಗಳನ್ನ ಗ್ರೂಪಿಂಗ್ ಅಂದ್ರೆ ಗುಂಪುಗಳನ್ನ ಮಾಡಿಕೊಳ್ಳುವ. ನಾವು ಎರಡು ಗುಂಪುಗಳನ್ನ ಮಾಡಿಕೊಂಡಾಗ ಏನಾಯ್ತು, ಎಕ್ಸ್ ಅನ್ನ ಹೊರಗಡೆ ತೆಗಿಬೇಕು. ಅಂದ್ರೆ ಈ ಎರಡು ಸಂಖ್ಯೆಯಲ್ಲಿ ಇರುವಂತ ಸಾಮಾನ್ಯ ಪದ ಯಾವುದಾಗಿದೆ, ಎಕ್ಸ್ ಆಗಿದೆ. ಹೊರಗಡೆ ತೆಗೆದಾಗ ಹೇಗೆ ಹೊರಗಡೆ ತೆಗೆದ್ರೆ x², x⁻2 ಡಿವೈಡ್ ಬೈ x ಅಂತ ಆಯ್ತು. ಅವಾಗ ಏನಾಯ್ತು, ಗೆ x ಕಟ್ ಆಯ್ತು, ಉಳಿಯುವಂಥದ್ದು ಯಾವುದು x. ಆಗ ಏನಾಯ್ತು x ಪ್ಲಸ್ ಇನ್ನು 5x ಭಾಗಿಸು x ಆದಾಗ ಗೆ x ಕಟ್ ಆಯ್ತು, ನಂಬರ್ ಉಳಿಯುವಂಥದ್ದು ಯಾವುದು 5 ಆಗ್ತದೆ. ಆಗ ಇಲ್ಲಿ ಯಾವ್ದಾಯ್ತು 5 ತಿಳುವಂತಾಯ್ತು. ಪ್ಲಸ್ ನೆಕ್ಸ್ಟ್ ಯಾವ್ದನ್ನ ನೋಡ್ಬೋದು, ಈ ಸಂಖ್ಯೆಯಲ್ಲಿ 5x + 25ನಲ್ಲಿ ಸಾಮಾನ್ಯ ಸಂಖ್ಯೆ ಆಗಿರುವಂಥದ್ದು ಯಾವುದು 5 ಆಗಿದೆ. ಯಾವ್ದಾಗಿದೆ 5 ಆಗಿದೆ. ಈ 5ಅನ್ನ ನಾವು ಹೊರಗಡೆ ತೆಗೆಯೋಣ. ಯಾವ್ದನ್ನ, ಈ 5ಅನ್ನ ನಾವು ಹೊರಗಡೆ ತೆಗೆದಾಗ 5 ಹೊರಗಡೆ ತೆಗೆದಾಗ ಉಳಿಯುವಂಥದ್ದು ಯಾವುದು x + 5 ತಿಳುವಂತ. ಹೇಗೆ ಬಂತು ಅಂದ್ರೆ ನೋಡಿಕೊಳ್ಳಿ, 5x ಡಿವೈಡ್ ಬೈ x ಕಟ್ ಆಯ್ತು, ನಂಬರ್ ಉಳಿಯುವಂಥದ್ದು ಯಾವುದು, ಒಂದು ನಿಮಿಷ. ಇಲ್ಲಿ ನೋಡಿ ಹೇಗೆ 5x ಡಿವೈಡ್ ಬೈ 5 ತಿಳುವಂತ. 5ಕ್ಕೆ 5 ಕಟ್ ಆಯ್ತು, ಉಳಿಯುವಂಥದ್ದು ಯಾವುದು x ತಾಯ್ತು. ನೆಕ್ಸ್ಟ್ ನಂಬರ್ ಇಲ್ಲಿ 5 ಬರ್ದಿನ, ಅದು ಹೇಗೆ ಬಂತಂದ್ರೆ 25 ಡಿವೈಡ್ ಬೈ 5, 5 ಇಲ್ಲಿ ತಿಳುವಂಥದ್ದು ಆಯ್ತು. ಹಾಗಾಗಿ ಇದು ನಮಗೆ ಇಲ್ಲಿ ಉತ್ತರ ನಿಮಗೆ ಸಿಗ್ತದೆ. ಇಲ್ಲಿ ಉತ್ತರ ಸಿಕ್ಕಿದ ಕೂಡಲೇ ಏನು ಬರಿಬೇಕಂದ್ರೆ ನೋಡಿಕೊಳ್ಳಿ, x + 5 ಇಂಟು x + 5 ತಿಳುವಂತ ಉತ್ತರ ಸಿಕ್ಕಿದ್ದು ಇಸ್ ಈಕ್ವಲ್ ಟು 0. ಹಾಗೆ x + 5 ಇಸ್ ಈಕ್ವಲ್ ಟು 0, x + 5 ಇಸ್ ಈಕ್ವಲ್ ಟು 0. ಇಷ್ಟು ಉತ್ತರ ಸಿಕ್ಕಿದೆ. ಇದಾದ ಮೇಲೆ ಏನು ಮಾಡುವುದು, ಆವಾಗಿನ ಲೆಕ್ಕ ನೋಡಿದಾಗೆ x ಇಸ್ ಈಕ್ವಲ್ ಟು -5, x ಇಸ್ ಈಕ್ವಲ್ ಟು -5 ತಿಳುವಂತ ಉತ್ತರ ನಮಗೆ ಸಿಗ್ತದೆ. ಇದು ನಮಗೆ ಯಾವುದು. ಹಾಗಾದ್ರೆ ಈಗಳನ್ನು ನಾವು ಹೇಗೆ ಬರಿಬಹುದು, ಆಲ್ಫಾ ಇಸ್ ಈಕ್ವಲ್ ಟು -5, ಬೀಟಾ ಇಸ್ ಈಕ್ವಲ್ ಟು -5 ತಿಳುವುದನ್ನು ನಾವು ಇಲ್ಲಿ ಮೆನ್ಷನ್ ಮಾಡಿ ಬರಿಬಹುದು. ಹಾಗಾದ್ರೆ ಇವುಗಳ ನಡುವಿನ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳ ನಡುವಿನ ಸಂಬಂಧವನ್ನು ನಾವು ನೋಡ್ತಾ ಹೋದಾಗ ಹೇಗೆ ಬರಿಬಹುದು ಅಂತ ಹೇಳಿದ್ರೆ,
ಸಮೀಕರಣವನ್ನು ನಾವು ಮೊದಲಿಗೆ ಬರ್ಕೊಳ್ಳುವ ಯಾವುದು ಎಕ್ಸ್ ಸ್ಕ್ವೇರ್ ಪ್ಲಸ್ 10x ಪ್ಲಸ್ 25 ಬಂದಿದೆ. ಆಲ್ಫಾ ಇಸ್ ಈಕ್ವಲ್ ಟು -5 ಬಂದಿದೆ. ಬೀಟಾ ಇಸ್ ಈಕ್ವಲ್ ಟು -5 ಬಂದಿದೆ. ಹಾಗೆ ಇವುಗಳ ಶೂನ್ಯತೆಗಳು ಯಾವುದು? ಶೂನ್ಯತೆಗಳ ಮೊತ್ತ ನೋಡುವ. ಫಸ್ಟ್ಗೆ ಯಾವುದು ಮೊತ್ತ ನೋಡುವ. ಆವಾಗ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ b/a ಹೇಳುವಂಥದ್ದು ಸಿಗ್ತದೆ. ಆಲ್ಫಾ -5 ಪ್ಲಸ್ -5 ಇಸ್ ಈಕ್ವಲ್ ಟು ಮೈನಸ್ ಬಿ ಅಂದ್ರೆ ಎಷ್ಟು ಬಂದಿದೆ? ಬಿ ಅಂದ್ರೆ ಎಷ್ಟು? ಇಲ್ಲಿ 10/1 ಇಲ್ಲಿ ಒಬ್ಸರ್ವ್ ಮಾಡಿಕೊಳ್ಳಬಹುದು. ಇಲ್ಲಿ ನಾವು ಬರೆಯುವಾಗ ಎ ಇಸ್ ಈಕ್ವಲ್ ಟು ಎಷ್ಟು? 1, ಬಿ ಇಸ್ ಈಕ್ವಲ್ ಟು 10, ಸಿ ಇಸ್ ಈಕ್ವಲ್ ಟು ಎಷ್ಟು? 70, ಸಿ ಇಸ್ ಈಕ್ವಲ್ ಟು 25 ತಿಳುವಂತದ್ದಾಗ್ತದೆ. ಎಷ್ಟು? 25. ಸಿ ಇಸ್ ಈಕ್ವಲ್ ಟು 25 ಸಿಗ್ತದೆ. ಆವಾಗ ಏನಾಯ್ತು ನಮಗೆ ಇಲ್ಲಿ? -5 ಪ್ಲಸ್ ಇಂಟು ಮೈನಸ್, -5 ಇಸ್ ಈಕ್ವಲ್ ಟು -10 ಆಯ್ತು. -5 -5 -10 ಆಯ್ತು ಇಸ್ ಈಕ್ವಲ್ ಟು -10. ಆದ ಕಾರಣ ಇದೇನಾಗಿದೆ? ಶೂನ್ಯತೆಗಳ ಮೊತ್ತ ಏನಾಗಿದೆ? ಸರಿಯಾಗಿದೆ. ಎರಡನೇದನ್ನು ನಾವು ನೋಡುವ. ಶೂನ್ಯತೆಗಳ ಗುಣಲಬ್ಧ ಯಾವುದು? ಶೂನ್ಯತೆಗಳ ನಡುವಿನ ಗುಣಲಬ್ಧ. ನಡುವಿನ ಗುಣಲಬ್ಧವನ್ನು ನಾವು ನೋಡ್ತಾ ಹೋದಾಗ ಆಲ್ಫಾ ಗುಣಿಸು ಬೀಟಾ ಇಸ್ ಈಕ್ವಲ್ ಟು ಸಿ ಡಿವೈಡ್ ಬೈ ಎ. ಆವಾಗ ಆಲ್ಫಾ ಎಷ್ಟು? -5 ಗುಣಿಸು -5 ಇಸ್ ಈಕ್ವಲ್ ಟು ಏನಾಯ್ತು? ಸಿ 25/1 ಅಂತೇಳುವಂತ ಉತ್ತರ ಸಿಗ್ತದೆ. ಆಗ ಮೈನಸ್ ಇಂಟು ಮೈನಸ್ ಎಷ್ಟಾಯ್ತು? ಪ್ಲಸ್ ಆಯ್ತು. 5 ಎಷ್ಟಾಯ್ತು? 25 ಆಯ್ತು ಈಸ್ ಈಕ್ವಲ್ ಟು 25 ತಿಳುವಂತ ನಮಗೆ ಸಿಗ್ತದೆ. ಇದು ಇಷ್ಟು ನಮಗೆ ವೆರಿ ಇಂಪಾರ್ಟೆಂಟ್. ಹಾಗಾದ್ರೆ ನಾವು ಇವತ್ತಿನ ಕ್ಲಾಸ್ಗಳನ್ನ ನಾವು ಒಂದು ಸಲ ರಿವೈಸ್ ಮಾಡ್ತಾ ಹೋದಾಗ ಯಾವ ರೀತಿ ನಾವು ನೋಡಬಹುದು ತಿಳುವನ್ನ ಒಂದು ಸಲ ನಾವು ನೋಡ್ತಾ ಹೋಗೋಣ. ಮೊದಲನೇ ಬಾರಿಗೆ ನಾವು ಏನನ್ನ ನೋಡಿದ್ದೇವೆ ತಿಳಿದ್ರೆ, ಯಾವುದನ್ನ ನೋಡಿದ್ದೇವೆ ಅಂದ್ರೆ ಬಹುಪದೋಕ್ತಿಗಳು ಅಂತ ನೋಡಿದ್ದೇವೆ. ಅವುಗಳಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ನೋಡಿರುವಂತ ಯಾವುದು? ಘಾತ ಸಂಖ್ಯೆ ಅಥವಾ ಡಿಗ್ರಿ ಅಂತ ನೋಡಿದೆ. ಒಂದು ಸಮೀಕರಣವನ್ನು ನಮಗೆ ಕೊಟ್ಟಿರ್ತಾರೆ ಎಕ್ಸಾಮ್ಗಳಲ್ಲಿ. ಇವುಗಳ ಘಾತ ಸಂಖ್ಯೆ ಎಷ್ಟು ಅಂತ ಬಂದಾಗ ಆ ಸಮೀಕರಣದಲ್ಲಿ ಯಾವುದು ಅಧಿಕ ಘಾತವಾಗಿದೆ ಅದನ್ನು ನಾವಿಲ್ಲಿ ಬರಿಬೇಕಾಗ್ತದೆ. ಈ ಸಮೀಕರಣದಲ್ಲಿ ಘಾತ ಸಂಖ್ಯೆ 2 ಅಧಿಕ ಆಗಿದೆ, ಹಾಗಾಗಿ ನಾವು ಎಷ್ಟು ಬರ್ದೆ? 2 ಬರ್ದಿದ್ದೇವೆ. ನೆಕ್ಸ್ಟ್ ನಾವು ನೋಡಿದಾಗ ಇಲ್ಲಿ ಬರ್ದೆ ನೋಡಿ, ವೆರಿ ಇಂಪಾರ್ಟೆಂಟ್. ಈ ತರದ ಲೆಕ್ಕಗಳು ಎಕ್ಸ್ ಇಂಟು ಎಕ್ಸ್ -1 ಇವುಗಳನ್ನ ಗುಣಿಸಿಕೊಳ್ಬೇಕಾಗ್ತದೆ. ಗುಣಿಸಿ ಬಂದಾಗ ಘಾತ ಸಂಖ್ಯೆ ಯಾವುದು ಜಾಸ್ತಿ ಇರ್ತದೆ ಅವುಗಳನ್ನ ಬರಿಬೇಕಾಗ್ತದೆ. ಇನ್ನು ಬಹುಪದೋಕ್ತಿಗಳ ವಿಧಗಳು: ರೇಖಾತ್ಮಕ ಬಹುಪದೋಕ್ತಿಗಳು, ವರ್ಗ ಬಹುಪದೋಕ್ತಿಗಳು ಹಾಗೂ ಘನ ಬಹುಪದೋಕ್ತಿಗಳು ತಿಳುವಂತ 3 ವಿಧಗಳನ್ನು ನಾವಿಲ್ಲಿ ಒಬ್ಸರ್ವ್ ಮಾಡಿಕೊಳ್ಬಹುದು, ನೋಡಬಹುದು. ನೋಡಿಕೊಳ್ಳಿ. ರೇಖಾತ್ಮಕ ಬಹುಪದೋಕ್ತಿ, ವರ್ಗ ಬಹುಪದೋಕ್ತಿ ಹಾಗೂ ಘನ ಬಹುಪದೋಕ್ತಿಗಳನ್ನು ನಾವಿಲ್ಲಿ ನೋಡಿದೆ. ಒಂದೊಂದನ್ನು ನೋಡ್ತಾ ಹೋದಾಗ ರೇಖಾತ್ಮಕ ಬಹುಪದೋಕ್ತಿಗಳ ಆದರ್ಶ ರೂಪ ax + b ಕೇಳುವಂತ ಒಂದು ಕ್ವಶನ್. ಅದಾದ ಮೇಲೆ ಒಂದು ಉದಾಹರಣೆಯನ್ನ ಕೇಳಬಹುದು. ಇದು ಯಾವ ಬಹುಪದೋಕ್ತಿ ಆಗಿದೆ ತಿಳುವಂತದನ್ನ. ಅದಾದ ಮೇಲೆ ಏನಕ್ಕೆ ಇನ್ನೊಂದು ಕೇಳುವಂತ ಕ್ವಶನ್ ಯಾವುದು? ರೇಖಾತ್ಮಕ ಬಹುಪದೋಕ್ತಿಗಳ ಘಾತ ಸಂಖ್ಯೆ ಯಾವಾಗಲೂ ಎಷ್ಟಾಗಿರ್ತದೆ? ಎಷ್ಟು? 1 ಆಗಿರ್ತದೆ. ಈ ರೀತಿಯ 3 ಕ್ವಶನ್ಗಳನ್ನು ಇಲ್ಲಿ ಕೇಳುತ್ತಾರೆ. ಒಂದು ಆದರ್ಶ ರೂಪ, ಇನ್ನೊಂದು ಉದಾಹರಣೆಯನ್ನು ಕೇಳುವಂಥದ್ದು, ಇನ್ನೊಂದು ಯಾವುದು? ರೇಖಾತ್ಮಕ ಬಹುಪದೋಕ್ತಿಗಳ ಘಾತ ಸಂಖ್ಯೆ ಎಷ್ಟು ಅಂತ ಕೇಳ್ತಾರೆ. ಸೆಕೆಂಡ್ ಅನ್ನು ನೋಡುವಾಗ ಏನು ಬರ್ತದೆ? ವರ್ಗ ಬಹುಪದೋಕ್ತಿಗಳು ತಿಳುವಂಥದ್ದು ಬರ್ತದೆ. ಈ ವರ್ಗ ಬಹುಪದೋಕ್ತಿಗಳಲ್ಲಿ ಆದರ್ಶ ರೂಪ ಯಾವುದು? ax2 ಪ್ಲಸ್ bx ಪ್ಲಸ್ ಸಿ ಅಂತ ನೋಡ್ತೇವೆ. ಇದರಲ್ಲಿ ಬಹುಪದೋಕ್ತಿಗಳ ಅಧಿಕ ಘಾತ ಸಂಖ್ಯೆ ಎಷ್ಟಿದೆ? 2 ಇದೆ. ಇನ್ನೊಂದು ಯಾವುದು ಕೇಳುವಂಥದ್ದು? ಒಂದು ಉದಾಹರಣೆಯನ್ನ ಕೇಳುವಂಥದ್ದು. ಮೂರನೇದು ಯಾವುದು? ಆದರ್ಶ ರೂಪ ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್ ನೋಡಿಕೊಳ್ಳಿ. ಇನ್ನೊಂದು ಯಾವುದು? ಬಹುಪದೋಕ್ತಿಗಳ ಅಧಿಕ ಘಾತ ಸಂಖ್ಯೆ ಎಷ್ಟು ಕೊಟ್ಟಿದ್ದಾರೆ? 3 ಕೊಟ್ಟಿದ್ದಾರೆ, ನೆನಪಿಟ್ಟುಕೊಳ್ಬೇಕಾಗ್ತದೆ. ಹಾಗಾಗಿ ನೆಕ್ಸ್ಟ್ ನೋಡುವಾಗ ಬಹುಪದೋಕ್ತಿಗಳ ಶೂನ್ಯತೆಗಳ ಹಾಗೂ ಅವುಗಳ ಸಹಗುಣಕಗಳ ನಡುವಿನ ಸಂಬಂಧ ನೋಡಿದಾಗ ಬಹುಪದೋಕ್ತಿಗಳ ಶೂನ್ಯತೆಗಳ ಮೊತ್ತ ವೆರಿ ಇಂಪಾರ್ಟೆಂಟ್. ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು -b/a
ಇನ್ನೊಂದು ಬಹುಪದೋಕ್ತಿಗಳ ಶೂನ್ಯತೆಗಳ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ. ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು ಸಿ ಬೈ ಎ. ಇಲ್ಲಿ ನೋಡಿ, ಇಲ್ಲಿ ನಾವು ಫ್ಯಾಕ್ಟರೈಸೇಷನ್ ಮೆಥಡ್ಗಳನ್ನ ವಿಂಗಡಣೆ ಮಾಡಿ ಬರೆಯುವಾಗ ಈ ರೀತಿ ತಗೊಂಡಾಗ ಆಲ್ಫಾ ಕಂಡುಹಿಡಬೇಕು, ಬೀಟಾ ಕಂಡುಹಿಡಬೇಕು. ಕಂಡುಹಿಡಿದಾದ ಮೇಲೆ ಶೂನ್ಯತೆಗಳ ಮೊತ್ತ, ಗುಣಲಬ್ಧಗಳನ್ನು ನಾವು ನೋಡ್ತಾ ಹೋಗಬೇಕು. ಈ ರೀತಿಯ ಲೆಕ್ಕಗಳನ್ನು ನಾವು ಯಾವಾಗ ಈ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಹಾಗಾಗಿ ನಾಳೆಯ ತರಗತಿಗಳಲ್ಲಿ ನಾವೇನು ಮಾಡುವ, ಇದಕ್ಕೆ ಸಂಬಂಧಿಸಿದಂತ ಬೇರೆ ಒಂದು 4-5 ಲೆಕ್ಕಗಳಿದೆ, ಅವುಗಳನ್ನು ನಾವು ನೋಡ್ತಾ ಹೋಗೋಣ. ಅದರ ಜೊತೆಗೆ ಇನ್ನೊಂದು ಒಟ್ಟು 7-8 ಲೆಕ್ಕಗಳಿದೆ, ಅವುಗಳಿಗೆ ಸಂಬಂಧಿಸಿದ ಯಾವುದೋ ಘಾತ ಸಂಖ್ಯೆಗಳಿಗೆ ಸಂಬಂಧಿಸಿದಂತ ಲೆಕ್ಕಗಳಾಗಿರ್ಬೋದು. ನೆಕ್ಸ್ಟ್ ಅಲ್ಲಿ ಬರುವಂತ ಘನ ಬಹುಪದೋಕ್ತಿಗಳಿಗೆ ಸಂಬಂಧಿಸಿದಂತ ಒಂದು 2 ಲೆಕ್ಕಗಳಿದೆ. ಅವುಗಳನ್ನು ನಾವು ನಾಳೆ ಮುಂದಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇನೆ.